ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಬೋಧನಾ ಸ್ಥಳದ 9ನೆಯ ಪದವನ್ನು ನೋಡೋಣ. ಇವತ್ತು ಈ ಪದ್ಯ ಭಾಳಷ್ಟು ವಿಚಾರಗಳನ್ನು ನಮ್ಗೆ ಹೇಳುತ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲ ಇನ್ನೂ ಐತೆ, 9ನೆಯ ಪದ್ಯ ಅಲ್ಲ, 8ನೇ ಪದದೊಳಗಡೆ ನಾವು ಈ ಪದ್ಯವನ್ನು ತಗೊಳ್ಬೇಕಾಗ್ತದೆ. 8ನೇ ಪದ್ಯದೊಳಗೆ ನೋಡೋಣ ಏನು ಹೇಳಿದಾರ. ಇದನ್ನು ಸ್ವಲ್ಪ 2ನೇ ನುಡಿ ಇಟ್ಕೊಂಡು ಹೋಗೋಣ. 8ನೇ ಪದ್ಯದಲ್ಲಿ ಏನು ಹೇಳಿದಾರ? ಪದ್ಯದಲ್ಲಿ ಮಾಡಲುಚಿತವೇ ಮನುಜ ಮಾಡಲುಚಿತವೇ, ಕೂಡೆ ಬಾಧೆ ಬಾಳವಿಹುದು ನೋಡಿ ಧನದ ಲೋಭವಿದನು ಅಂತ ಇಲ್ಲಿ ಹೇಳಿದ್ದಾರೆ. ಲಾಸ್ಟಿಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಇನ್ನೇನೆ ಹೇಳಿದ್ದಾರೆ, ಈ ವಿಚಾರ ಹೇಳಿದ್ದಾರೆ. ಅದಕ್ಕೆ ಕೊನೆ ಕೂಡ 3ನೇ ನುಡಿಯಲ್ಲಿ ಹೇಳ್ತಾರೆ, ಇದು ವಿಷಯಾದಿಗಳು ಹೆಂಗದವ ಅಂತಂದ್ರೆ ವಿಷ ಸಮೇತವಾದಂತಹ ಜೇನನ್ನು ತಿಂದಂಗೆ. ಯಾಕಂದರೆ ಜೇನು ತುಪ್ಪದಲ್ಲಿ ವಿಷ ಮಿಶ್ರಿತ ಆಗಿತ್ತು ಅಂದ್ರೆ ನೋಡೋಕೆ ಅದು ರುಚಿನೇ ಅನಿಸಿರ್ತದೆ, ತಿಂದಿರ್ತೀವಿ, ಅದು ಸ್ಲೋ ಪಾಯ್ಸನ್ ಥರ ಕೆಲಸ ಮಾಡಿರ್ತದೆ, ವಿಷದ ಥರ. ವಿಷ ತಿಂದಾಗ ನಾವು ಉಳಿತೀವಿ ಏನಂದ್ರೆ ಉಳಿಯಂಗಿಲ್ಲ, ಸತ್ಕೊಂಡು ಹೋಗ್ಬಿಡ್ತೀವಿ. ಅದ್ರಂಗೆ ವಿಷಯಗಳ ಬೆನ್ನು ಹತ್ತಿದ್ರೆ ವಿಷವನ್ನು ಸ್ವೀಕಾರ ಮಾಡ್ದಂಗಪ್ಪ ನೀನು. ಅದಕ್ಕೆ ಅದ್ರ ಕಡೆ ಧನದ ಕಡೆ ಅದ್ರ ಕಡೆ ಏನಂದ್ರೆ ನೀನು ಆಸೆ ಇಡಬೇಡ ಅನ್ನುವಂಥ ವಿಚಾರವನ್ನು ಅದನ್ನೆಲ್ಲ ಬಿಟ್ಟು ಕೊನೆಗೆ ಅವ್ರೇನು ಹೇಳ್ತಾರೆ, ಪರಮಾತ್ಮನ ಒಂದು ಪ್ರೇಮವನ್ನು ಸಂಪಾದನೆ ಮಾಡು ನೋಡ್ರಿ. ಯಾಕಂದ್ರೆ ಪರಮಾತ್ಮನ ಒಂದು ಪ್ರೇಮವನ್ನು ಸಂಪಾದನೆ ಮಾಡಬೇಕಾದ್ರೆ ಯಾರ ಒಂದು ಶರಣ ಹೋಗ್ಬೇಕು, ಯಾರ ಒಂದು ಸಹವಾಸ ಮಾಡಬೇಕಂತಂದ್ರೆ ಸಜ್ಜನರ ಸಹವಾಸ ಮಾಡುವಂಥ ನಿನ್ನೆ ವಿಚಾರದಲ್ಲಿ ಭಾಳಷ್ಟು ವಿಷಯಗಳು ಬಂದವು. ಮತ್ತು ಮುಂದಿನ ಒಂದು ವಿಚಾರದಲ್ಲಿ ಇದು ಧನದ ಮೇಲಿನ ಮೋಹವನ್ನು ಬಿಟ್ಕೋ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಮಹಾತ್ಮರು. ಮುಂದಿನ ಒಂದು 9ನೇ ಪದ್ಯದಲ್ಲಿ ಕೂಡ ಹೇಳ್ತಾರ, ನೋಡು ಧನದ ಮೇಲಿನ ಮೋಹ ಕೂಡ ನಿನಗೆ ಭಾಳಷ್ಟು ದುಃಖ ಕೊಡುವಂಥದ್ದು, ಇಹದಲ್ಲೂ ಪರಲೋಕದಲ್ಲೂ ಕೂಡ ದುಃಖ ಕೊಡುವಂಥದ್ದು. ಆದರೆ ನೀ ಗಳಿಸು ಮಾಡೋದೇ. ಯಾಕಂದರೆ ಯಾರು ಮಾಡಬೇಡ, ನಿನ್ನ ದುಡ್ಡು ಸಂಪಾದನೆ ಮಾಡಬೇಡ, ಆಸ್ತಿ ಸಂಪಾದನೆ ಮಾಡಬೇಡ ಅಂತ ಯಾರೂ ಹೇಳಿಲ್ಲ. ಬಟ್ ಅದ್ರ ಮೇಲೆ ಇಟ್ಟಂಥ ಮೋಹ ಏನದ ಅದು ಭಾಳ ದುಃಖಕ್ಕೆ ಕರ್ಕೊಂಡು ಹೋಗ್ತದೆ, ಅದು ಮೋಹವನ್ನು ಬಿಡು ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ಪದ್ಯದಲ್ಲಿ ಕೂಡ ಏನು ಹೇಳ್ತಾರೆ, ಮುಂದಿನ ಪದದಲ್ಲಿ ಏನು ಹೇಳ್ತಾರೆ, ಈ ನೆಲದ ಮೇಲೆ ಆಸೆ ಏನು ಮಾಡ್ತೀಯಲ್ಲ, ಭೂಮಿ ಮೇಲೆ, ಅದು ಯೋಗ್ಯ ಅಲ್ಲ, ಅದ್ರ ಮೇಲೆ ಮಾಡುವಂಥದ್ದು ಯೋಗ್ಯ ಅಲ್ಲ. ಯಾಕಂದರೆ ಮನುಷ್ಯನಿಗೆ ಎಷ್ಟೇ ತೊಗೊಂಡ್ರೂ ಕೂಡ ಅಲ್ಲಿ ಸಮಾಧಾನ ಇರೋಂಗಿಲ್ಲ, ಇನ್ನೂ ಬೇಕು 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 ಅನ್ನುವಂಥ ಭಾವದಲ್ಲಿ ಇರ್ತಾನೆ. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. 9ನೆಯ ಪದದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಮನುಜ ನೀನು ಅಖಿಳ ಭೋಗಗಳ ಆಶ್ರಯಗಳ ಮಿಗಿಲನನುಕರಿಸಿ ನೋಡಿ, ಮತ್ತೆ ಈ ನೆಲದೋಳು ಘನ ದುರಾಸೆಯನ್ನು ಮಾಡಿದರೆ ನಿನ್ನಂತೆ ಜಡರೆನಿಸುವವರು ಉಂಟೆ ಭಾವಿಸಿ ನೋಡಲು. ನೋಡ್ರಿ, ಮನುಜ, ಹೇ ಮನುಷ್ಯನೇ, ಎಲೈ ಮನುಷ್ಯನೇ, ನೀನು ಅಖಿಳ ಭೋಗ. ನೋಡ್ರಿ, ಅಖಿಳ ಭೋಗ ಅಂದ್ರೆ ಈ ನಿನಗೆ ಇರುವಂಥ ಈ ಭೋಗಗಳನ್ನು ಮಾತ್ರ ಅವನ ಆಶ್ರಯವಾದಂಥ ವಸ್ತುಗಳು, ಭೋಗಕ್ಕೆ ಆಶ್ರಯವಾಗಿರುವಂಥವು ಯಾವ ವಸ್ತುಗಳನ್ನು, ಇವೆಲ್ಲ ನಿನಗೇನು ಮಾಡ್ತಾವ ಅಂತಂದ್ರೆ ದುಃಖವನ್ನು ಉಂಟು ಮಾಡ್ತಾವ. ಈ ಭೋಗಗಳಿಗೆ ಆಶ್ರಯಭೂತವಾದಂಥವು ಯಾವ ವಸ್ತುಗಳು.
ಯಾಕಂದರೆ ವಿಚಾರ ಮಾಡಿ ನೋಡಿದಾಗ ಇದರಿಂದ ಬಹಳಷ್ಟು ದುಃಖನೇ ಐತೆ. ಇದರಲ್ಲಿ ಯಾವ ರೀತಿಯಿಂದ ನೋಡಿದರೂ ಕೂಡ ಸುಖ ಇಲ್ಲ. ಇದನ್ನು ತಿಳಿದು ಮತ್ತೆ ಪುನಃ ನೆಲದ ಮೇಲೆ ಘನ ದುರಾಸೆಯನ್ನು ಮಾಡ್ತೀನಿ, ಹೆಚ್ಚಿನ ಆಸೆಯನ್ನು ಮಾಡ್ತೀಯಲ್ಲ. ಇದು ವಿಚಾರ ಮಾಡಿ ನೋಡಿದ್ರೆ ನಿನ್ನಂಥ ಮೂರ್ಖರು ಯಾರಿಲ್ಲಪ್ಪ ಜಗತ್ತಿನೊಳಗೆ ಅಂತ ಹೇಳ್ತಾರೆ ಅವರು ಮಹಾತ್ಮರು. ಯಾಕಂದ್ರೆ ಇನ್ನೂ ನೀನು ಒಂದು ಭೂಮಿ ಮೇಲೆ, ಅದಕ್ಕೆ ಹೇಳ್ತಾರೆ ಮನುಜ ನೀನು ಅಖಿಲ ಭೋಗಕ್ಕೆ ಆಶ್ರಯಗಳಾದಂಥ ಮಿಗಿಲನ್ನು ಅನುಕರಿಸಿ ಅಂತ ಹೇಳ್ತಾರೆ. ಭಾಳಷ್ಟು ಅತ್ಯಧಿಕವಾಗಿರುವಂಥ ಇದನ್ನೆಲ್ಲ ನೋಡಿಬಿಟ್ಟು ದುರಾಸೆಯನ್ನು ಮಾಡೋದು ಬಿಡು. ಭೂಮಿ ಮೇಲೆ ಏನು ಆಸೆ ಇಟ್ಕೊಳ್ತಿದ್ದಿ ಅದನ್ನೆಲ್ಲ ಬಿಟ್ಟು ಬಿಡು. ಇದಕ್ಕಿಂತ ಯಾಕಂತಂದ್ರೆ ನಾವು ಅಂದ್ಕೊಂಡಿರ್ತೀವಿ ಇದಕ್ಕಿಂತ ಹೆಚ್ಚಿಂದ ಯಾವುದಿಲ್ಲಪ್ಪ ಇಂಥ ಭೋಗಗಳನ್ನು, ಯಾಕಂದ್ರೆ ಭೂಮಿ ಮಾಡ್ಕೊಳ್ಬೇಕು, ಹಲವಾರು ರೀತಿಯಿಂದ ನಮ್ಗೆ ಆಸೆಗಳು ಇರ್ತಾವಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಈಗ ಈ ರೀತಿ ಈಗ ಈ ಒಂದು ಭೂಮಿ ಮೇಲೆ ಈ ನೆಲದ ಮೇಲೆ ನೀವು ಮಾಡಿದಂಥ ಒಂದು ದುರಾಸೆ, ಆಸೆ ಮತ್ತು ದುರಾಸೆ ಇರ್ತದೆ. ಆಸೆ ಇರಬೇಕು, ಅದಕ್ಕಿಂತ ಇನ್ನೂ ಬೇಕು 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 ಅನ್ನುವಂಥ ಭಾವ ಇರ್ತದಲ್ಲ. ಇದನ್ನು ನೋಡಿದ್ರೆ ನಿನ್ನಂಥ ಜಡ ಮೂಢರೇ ಯಾರಿಲ್ಲ ಅಂತ ಹೇಳ್ತಾರೆ ಅವರು. ಜಗತ್ತಿನಲ್ಲಿ ಐತೇನೋ ಅಂತಂದರೆ ಇಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡಿದಾಗ ನೀನು ಭಾಳ ದೊಡ್ಡ ಮೂರ್ಖ ಆಗ್ತೀಯಪ್ಪ, ಆಸೆ ಇಡಬೇಡ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. 1ನೇ ನುಡಿದಲ್ಲಿ ಏನು ಹೇಳ್ತಾರ ನೋಡೋಣ. ಯಾಕಂದರೆ ಮುಂದಿನ ಪದದಲ್ಲಿ ಕೂಡ ಈ ತತ್ವಗಳ ಉತ್ಪತ್ತಿ ಯಾವುದು ನಿಂದಲ್ಲ. ಇದು ಈ ಭೂಮಿನೂ ನಿಂದಲ್ಲ, ಹೌದಲ್ಲ. ಬಂದಿದೆ ಈ ಭೂಮಿಗೆ ಬಂದಿದೆ ಅಂತಂದ್ರೆ ನಿಂದೇನು ಒಂದು ಕರ್ಮಕ್ಕನುಸಾರವಾಗಿ ಶರೀರ ತೊಗೊಂಡು ಬಂದದಂತಂದ್ರೆ ಇದು ಒಂದು ಇಲ್ಲಿ ಬಂದು ನೀನೇನು ಪಾಪ ಪುಣ್ಯಕ್ಕನುಸಾರವಾಗಿ ನೀವು ಉಂಡು ತಿಂದು ಹೋಗ್ಬೇಕು. ಏನಾದರೂ ಭೂಮಿ ಗಳಿಸ್ಬೇಕನ್ನುವಂಥ ಆಸೆ ಏನಾದರೂ ಇಟ್ಕೊಂಡು ಅದು ತೊಗೊಳ್ಬೇಕಂತ ಆಸೆ ಇಟ್ಕೊಂಡ್ರೆ ಭಾಳ ದೊಡ್ಡ ಅನರ್ಥ ಆಗ್ತದೆ ನಿನಗೆ. ಅದಕ್ಕೆ ಅದ್ರ ಮೇಲೆ ಆಸೆ ಇಡಕ್ಕೆ ಹೋಗ್ಬೇಡ ಅಂತೇಳಿ ಮುಂದಿನ ವಿಚಾರಗಳನ್ನು ಹೇಳ್ತಾರೆ. ಈ ಬ್ರಹ್ಮಾಂಡ ಹೆಂಗಾದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಪ್ರತಿಯೊಂದು ವಿಚಾರಗಳನ್ನು ನಮಗೆ ತಿಳಿಸ್ತಾರ ನಿಜಗೊಂಡ್ರು. ಈ 1ನೇ ನುಡಿಯಲ್ಲಿ ನೋಡ್ರಿ, ಶಿವ ಶಕ್ತಿ ವರ ಸದಾಶಿವ ಈಶ್ವರನು ವಿದ್ಯೆ ನೋಡ್ರಿ ವಿದ್ಯೆ ತವೆ ಕಾಲ ಕಲಾ ನಿಯತಿಯ ಅವಿದ್ಯೆಯು ಸವೆಯದನುರಾಗ ಪುರುಷ ಪ್ರಕೃತಿ ಗುಣಬುದ್ಧಿ ಕವಿದ ಅಹಮು ಚಿತ್ತ ವಿಜ್ಞಾನೇಂದ್ರಿಯ ವಿವಿಧ ಕರ್ಮೇಂದ್ರಿಯ ರವಾದಿ ತನ್ಮಾತ್ರ ನಭ ಪವಮಾನ ಶಿಖಿ ವಾರಿ ವಿಶ್ವಂಭರ ಅವರ ಪಂಚೀಕರಣ ಪಂಚವಿಂಶತಿ ತತ್ವ ದೊಬ್ಬುಳಿ ಅವರ ಕಾರ್ಯದೊಳಗೆ ಅಂತ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಈ ಪದ್ಯದಲ್ಲಿ ಹೇಳ್ತಾರೆ ತತ್ವಗಳ ಉತ್ಪತ್ತಿ ಹೆಂಗಾಯಿತು, ತತ್ವಗಳ ಕಾರ್ಯವೇ ಈ ಏನದ ಭೂತ ಭೌತಿಕ ಆತ್ಮಕವಾದಂಥ, ಯಾಕಂದ್ರೆ ಭೂತ ಭೌತಿಕಾತ್ಮಕವಾದಂಥ ಬ್ರಹ್ಮಾಂಡಗಳಂತ ಹೇಳ್ತಾರೆ ಅವರು. ಯಾಕಂದ್ರೆ ಈ ತತ್ವಗಳ ಉತ್ಪತ್ತಿ ಮತ್ತು ತತ್ವಗಳ ಕಾರ್ಯವೇ ಇದೆಲ್ಲ ನಡೆದಂಥದ್ದು. ಶಿವಶಕ್ತಿ, ಶಿವ ಅಂದರೆ ಶಿವತತ್ವ, ಶಕ್ತಿ ತತ್ವ. ವರ ಅಂದರೆ ಶ್ರೇಷ್ಠವಾದಂಥದ್ದು. ಸದಾಶಿವ ಅಂದರೆ ಸದಾಶಿವ ತತ್ವ ಅದು. ಈಶ್ವರನು ಅಂದರೆ ಈಶ್ವರ ತತ್ವ. ವಿದ್ಯೆ ತತ್ವ. ಇವೆಲ್ಲರ ಬಗ್ಗೆ ಅವರು ಭಾಳಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಯಾಕಂದ್ರೆ ಸುಖದೋತ್ಪತ್ತಿಗೆ ಅಂದ್ರೆ ಸುಖಕ್ಕೆ ಕಾರಣೀಭೂತವಾದಂಥದ್ದು ಯಾವುದು ಅಂದರೆ ಪರಮಾತ್ಮನಿಂದಲೇ ಏನು ಉತ್ಪನ್ನ ಆಯಿತು. ಸುಖಕ್ಕೆ ಕಾರಣೀಭೂತನಾದಂಥವನ್ಯಾರು ಪರಮಾತ್ಮ. ಈ ಪರಮಾತ್ಮನಿಂದಲೇ ಏನೇನು ಉತ್ಪನ್ನ ಆದವು ಅಂದ್ರೆ ಶಿವತತ್ವ ಉತ್ಪತ್ತಿ ಆಯಿತು. ಮೊದಲು ಪರಮಾತ್ಮನಿಂದ ಏನು ಉತ್ಪತ್ತಿ ಆಯಿತು, ಶಿವತತ್ವ ಉತ್ಪತ್ತಿ ಆಯಿತು. ಆತನಿಂದನೇ ಎಲ್ಲ ಶಿವ ಈಶ್ವರ ಆಗಿರುವಂಥದ್ದು. ಮತ್ತು ಅದರಿಂದ ಏನು ಉತ್ಪನ್ನ ಆಯ್ತು ಅಂದರೆ ಶಕ್ತಿ ತತ್ವ ಕೂಡ ಉತ್ಪನ್ನ ಆಯಿತು. ಶಿವತತ್ವದಿಂದ ಶಕ್ತಿ ತತ್ವ ಉತ್ಪನ್ನ ಆಯಿತು. ಮತ್ತು ಅದರಿಂದ ಏನಾಯಿತು, ಶಕ್ತಿ ತತ್ವದಿಂದ ಏನಾಯಿತು, ಶ್ರೇಷ್ಠವಾದಂಥ ಸದಾಶಿವ ತತ್ವ ಉತ್ಪತ್ತಿ ಆಯಿತು. ಯಾಕಂತಂದ್ರೆ ಇಲ್ಲಿ ಸದಾಶಿವ ತತ್ವ ಅಲ್ಲಿ ಉತ್ಪನ್ನ ಆಯಿತು ಅಂತ ಕೊಡುತ್ತೆ ಹೇಳ್ತಾರೆ ಅವರು. ಮತ್ತು ಇದರಿಂದ ಏನಾಯಿತು, ಸದಾಶಿವ ತತ್ವದಿಂದ ಈಶ್ವರ ತತ್ವ ಉತ್ಪನ್ನ ಆಯಿತು. ಈಶ್ವರ ತತ್ವದಿಂದ ವಿದ್ಯೆ ತತ್ವ ತೋರಿದು. ಯಾಕಂದರೆ ಇವು ಹೆಂಗದಾವ ಅಂದರೆ ಇವು 5 ಏನದಾವ, ಯಾವುದು ಇಲ್ಲಿ ಶುದ್ಧ ಅದ್ವಯ ಮತ್ತು ಮಿಶ್ರ ಅದ್ವಯ ಅಶುದ್ಧ ಅದ್ವಯ ಅಂತ 3 ರೀತಿಯಿಂದ ಬರ್ತಾವಿಲ್ಲಿ. ಇಲ್ಲಿ ಏನಂತಂದ್ರೆ ಯಾವ ರೀತಿ ಶಿವತತ್ವ ಅನ್ನುವಂಥದ್ದೊಂದು, ಶಕ್ತಿ ತತ್ವ 2, ಸದಾಶಿವ ತತ್ವ 3, ಈಶ್ವರ ತತ್ವ 4, ವಿದ್ಯಾ ತತ್ವ 5. ಈ 5 ತತ್ವಗಳು ಏನದಾವ ಶುದ್ಧ ಅದ್ವಯ ಅಂತ ಹೇಳಿಸ್ಕೊಳ್ತಾವೆ. ಈ 5 ತತ್ವಗಳೇನಂತ ಶುದ್ಧವಾಗಿರುವಂಥವು, ಇವು ಶುದ್ಧ ಅದ್ವಯ ಅಂತ ಹೇಳಿಸ್ಕೊಳ್ತಾವೆ ಇವು 5. ಮತ್ತು ಆಮೇಲೆ
ಕಾಲತತ್ವ, ಕಲಾತತ್ವ, ನಿಯತಿ ತತ್ವ, ಅವಿದ್ಯೆ ತತ್ವ, ಪ್ರೇಮ ತತ್ವ, ಪುರುಷ ತತ್ವ, ಪ್ರಕೃತಿ ತತ್ವ. ಈ ಪ್ರಕಾರ ತೋರಿದ 7 ಈ ತತ್ವಗಳು ಏನದಾವ, 7 ತತ್ವಗಳು ಹೇಳ್ತಾ ಇದ್ದಾರೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಕಾಲತತ್ವ 1, ಕಲಾತತ್ವ 2, ನಿಯತಿ ತತ್ವ 3, ಅವಿದ್ಯೆ ತತ್ವ 4, ಪ್ರೇಮ ತತ್ವ 5, ಪುರುಷ ತತ್ವ 6, ಪ್ರಕೃತಿ ತತ್ವ 7. ಈ 7 ಹೆಂಗದವಂದ್ರೆ ಮಿಶ್ರ ಅದ್ವಯಗಳಂತ ಹೇಳಿಸಿಕೊಳ್ತಾವೆ. ಇವು 7 ತತ್ವಗಳು, 5 ತತ್ವಗಳು ಶುದ್ಧ ಅದ್ವಯಗಳಂತ ಹೇಳಿಸ್ಕೊಂಡವು, 7 ತತ್ವಗಳು ಮಿಶ್ರ ಅದ್ವಯಗಳಂತ ಹೇಳಿಸ್ಕೊಳ್ತಾವೆ. ಆಮೇಲೆ ಈ ಅಶುದ್ಧ ಅದ್ವಯಗಳು ಯಾವುವು ಅಂತಂದ್ರೆ ಹೇಳ್ತಾರೆ ಗುಣತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಚಿತ್ತು ತತ್ವ, ಗ್ರಾಣಾದಿ ತತ್ವ, ಜ್ಞಾನೇಂದ್ರಿಯಗಳು, ವಾಗಾದಿ ಕರ್ಮೇಂದ್ರಿಯಗಳು, ಶಬ್ದಾದಿ ಪಂಚತನ್ಮಾತ್ರೆಗಳು. ಅಂದರೆ ಯಾವ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪ್ರಕಾರ ತೋರಿದ್ವು 24 ಅಶುದ್ಧ ಅದ್ವಯಗಳು ಅಂತ ಹೇಳಿಸ್ಕೊಂಡು. 5 ಶುದ್ಧ ಅದ್ವಯ ತತ್ವಗಳು ಅಂತ ಹೇಳಿದ್ವು, 7 ಮಿಶ್ರ ಅದ್ವಯ ತತ್ವಗಳಂತ ಹೇಳಿದರು, 24 ಅಶುದ್ಧ ಅದ್ವಯ ತತ್ವಗಳು ಅಂತ ಹೇಳಿದರು. ಎಷ್ಟು? 24. ಈ ರೀತಿಯಾಗಿ ಹೇಳಿಸಿಕೊಂಡವು. ಎಲ್ಲಿಂದ ಬಂದವು? ಪರಮಾತ್ಮನಿಂದನೇ ಇಷ್ಟೆಲ್ಲ ಬಂದಂಥವು. ಪುನಃ ಹೇಳ್ತಾರವರು ಪಂಚಭೂತಗಳ ಪಂಚೀಕರಣವಾದಾಗ ಮತ್ತು 25 ತತ್ವಗಳು ಅದು. ಎಷ್ಟು ಪಂಚಭೂತಗಳು ಎಷ್ಟದಾವ? ಆಕಾಶ, ವಾಯು, ಅಗ್ನಿ, ಜಲ. ಇದರಿಂದ ಪಂಚೀಕೃತ ಆಗ್ತವೆ, ಒಂದರೊಳಗೊಂದು. ಆಕಾಶದಲ್ಲಿ ವಾಯು, ವಾಯುವಿನಲ್ಲಿ ಅಗ್ನಿ, ಅಗ್ನಿಯಲ್ಲಿ ಜಲ, ಜಲದಲ್ಲಿ ಪೃಥ್ವಿ. ಇವೆಲ್ಲ ಒಂದರಾಗೊಂದು ಬೆರಿಕೆಯಾಗಿ 25 ತತ್ವಗಳು ಆದವು. ಇವು 25 ತತ್ವಗಳು, ಈ ತತ್ವಗಳ ಕಾರ್ಯವೇ ಅನಂತ ಬ್ರಹ್ಮಾಂಡಗಳು ಆದವು ನೋಡಿ. ಈ ಪಂಚಭೂತದಿಂದ ಏನಾದವು 25 ತತ್ವಗಳು. 25 ಯಾಕಂದರೆ ಪಂಚಭೂತದಿಂದಲೇ ಪಂಚೀಕೃತಗೊಂಡು ಒಂದರೊಳಗೊಂದು 25 ತತ್ವಗಳು ಆದವು. 25 ತತ್ವಗಳು ಈ ಉತ್ಪತ್ತಿ ಆದವಲ್ಲ, ಈ ತತ್ವಗಳ ಕಾರ್ಯವೇ ಅನಂತ ಬ್ರಹ್ಮಾಂಡಗಳು ಆದವು ಅಂತ ನೋಡ್ರಿ. ಪಂಚಭೂತಗಳ ತತ್ವದಿಂದನೇ ಅನಂತ ಬ್ರಹ್ಮಾಂಡಗಳು ಆದವು ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಹೇಳ್ತಾರೆ, ಯಾಕಂತಂದರೆ 24 ಅಶುದ್ಧ ಅದ್ವಯ ತತ್ವಗಳು ಅಂತ ಹೇಳಿದರು. ಅಲ್ಲಿ ಯಾವುವು ಅಂತಂದಾಗ ಇಲ್ಲಿ ಕೂಡ ಹೇಳ್ತಾರೆ ಗುಣತತ್ವ 1, ಬುದ್ಧಿ ತತ್ವ 2, ಅಹಂಕಾರ ತತ್ವ 3, ಚಿತ್ತು ತತ್ವ 4, ಗ್ರಾಣಾದಿ ತತ್ವ 5, ಜ್ಞಾನೇಂದ್ರಿಯಗಳು 6, ವಾಗಾದಿ ಪಂಚಕರ್ಮೇಂದ್ರಿಯಗಳು 7, ಶಬ್ದಾದಿ ಪಂಚತನ್ಮಾತ್ರೆಗಳು 8. ಅಂದರೆ ಇಲ್ಲಿ ಆಕಾಶ, ವಾಯು, ಅಗ್ನಿ, ಜಲ ಇವೆಲ್ಲವುಗಳನ್ನು ಹಿಡ್ಕೊಂಡಾಗ 24 ಅಶುದ್ಧ ಅದ್ವಯಗಳು ಅಂತ ಹೇಳಿಸಿಕೊಂಡವು. ಆದರೆ ಪಂಚಭೂತಗಳು ಒಂದಕ್ಕೊಂದು ಪಂಚೀಕೃತಗೊಂಡು 25 ತತ್ವಗಳದು. ಈ ತತ್ವಗಳ ಕಾರ್ಯ ಅನಂತ ಬ್ರಹ್ಮಾಂಡಗಳಾದವು ಅಂತ ಹೇಳಿದರು ಅವರು. ಮತ್ತು ಈಗ ನಾವು 3ನೇ ನುಡಿ ನೋಡೋಣ. ಏನು ಹೇಳ್ಯಾರ ನೋಡೋಣ. ಮುಂದಿನ 2 ಪದ್ಯಗಳಿಂದ 2 ನುಡಿಗಳು ಇಲ್ಲೇ ಹೇಳ್ತಾರೆ. ಫಲವು ಅಜಾಂಡಗಳ ಅವರೊಳಗೆ ಇದೊಂದು ಅಂಡ, ಇದರೊಳಗೆ 14 ಲೋಕ, ಅವರೊಳಗೆ ಇಳಿಯೋಳು ಬಳಿಕೇಳು ದ್ವೀಪಗಳು, ಅವರೊಳಗೆ ಕಳೆದ 611 ಜಂಬೂ ದ್ವೀಪವು. ತಿಳಿಯೇ ನವಕಂಡ ಅವರೊಳಗೆಂಟ ನುಳಿದೊಂದು, ಬಳಿಕ 56 ದೇಶಗಳವರೊಳಗೊಂದ ಅನೇಕ ಪುರವು, ಒಂದರೊಳಗೆ ನಿಳೆಯ ಕೋಟಿಗಳವರ ಗೂಟಿನಲ್ಲಿ ಅಂತ 2ನೇ ನುಡಿಯಲ್ಲಿ ಹೇಳ್ತಾರೆ. ನಿನಗೊಂದು ಮನೆ ಅದಕ್ಕೆ ಬಲುದಾಯಿಗಳ ಭಾಗ ಅನ್ನುವಾಗಿ ಮಿಕ್ಕದೊಂದು ಅಲ್ಪವೆನಿಪ, ಮನೆಯವರೊಳಗೆ ಮಕ್ಕಳಳಿಯರೆಡೆ ಮನೆಗಳೆಳೆದು ವನಿತಾದಿ ಗೂಡಿ ನೀನಿರುವ ನೆಲನು ಇನ್ನಿತೆಲ್ಲದುಂಟೆ ಪರಕಿ ಪಡುವುದಕ್ಕಾಗಿ ಕೆಮ್ಮನೆ ಸಾವ ಬಲುಗೇಡ ನಿಧನು ಮೆರೆದು ತನು ಮನಂಗಳನ್ನು ನೋಯಿಸದೆ ಶಂಭುಲಿಂಗದ ಘನಸುಖ ಪದವ ನೊಲಿಸು ನೀ ಬಲ್ಲಡೆ ಅಂತ ಈಗ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಬಹಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಫಲವು ಅಜಾಂಡಗಳು ನೋಡ್ರಿ, ಅಂದ್ರೆ ಹಲವು ಬ್ರಹ್ಮಾಂಡಗಳು. ಅಜಾಂಡಗಳು ಅಂತಂದ್ರೆ ಬ್ರಹ್ಮಾಂಡಗಳು. ಅವರೊಳಗೆ ಇದೊಂದು ಅಂಡವು ನೋಡ್ರಿ. ಫಲವ ಅಜಾಂಡಗಳು ಅವರೊಳಗೆ ಇದೊಂದು ಅಂಡವು ಅಂತ ಹೇಳಿದ್ರು. ಇದೊಂದು ಅಂಡವು ಅಂದ್ರೆ ಭಾಳಷ್ಟು ಬ್ರಹ್ಮಾಂಡಗಳು ಅದಾವ. ಅವರು ವಿಷಯವನ್ನು ಹೇಳ್ತಾರೆ. ಭಾಳಷ್ಟು ಬ್ರಹ್ಮಾಂಡಗಳು. ಆ ಒಂದು ಬ್ರಹ್ಮಾಂಡದಲ್ಲಿ ಯಾಕಂದರೆ ಇವು ಅದರಿಂದ ಆಗಿದಾವೆ ಅಂದ್ರೆ ಪಂಚಮಹಾಭೂತಗಳ ಕಾರ್ಯಗಳಾದಂಥ ಅನಂತ ಬ್ರಹ್ಮಾಂಡಗಳಿವು.
ಅವೇನು ಈ ಪಂಚಭೂತದೊಂದು ತಗೊಂಡು ಅದರಲ್ಲಿ 5 ಪಂಚಭೂತಗಳಿಂದನೇ ಪಂಚೀಕೃತಗೊಂಡು ಅನಂತ ಬ್ರಹ್ಮಾಂಡಗಳು ಅದು ಆ ಬ್ರಹ್ಮಾಂಡಗಳು ತೋರಿದವು. ಆ ಬ್ರಹ್ಮಾಂಡಗಳಲ್ಲಿ ನೀನಿರುವುದು ಒಂದು ಬ್ರಹ್ಮಾಂಡ ನೀನಿರುವುದು. ಯಾಕಂದ್ರೆ ಆ ಬ್ರಹ್ಮಾಂಡ ಇರುವುದು ಒಂದು ಬ್ರಹ್ಮಾಂಡದೊಳಗೆ, ಅದರೊಳಗೆ ಆ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಅದಾವೆ. ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳು ಅದಾವೆ. 14 ಲೋಕಗಳಲ್ಲಿ ಈ ಭೂಮಿ ಒಂದು, ಪೃಥ್ವಿ ಒಂದು. ಆಮೇಲೆ 7 ದ್ವೀಪಗಳು ಅದಾವೆ ಅಲ್ಲ, 7 ದ್ವೀಪಗಳು ಅದಾವೆ. ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ವಿಸ್ತಾರವಾಗಿ ಹೇಳ್ತಾರೆ ಅವರು. ಆ ಒಂದು ಬ್ರಹ್ಮಾಂಡ ಭಾಳಷ್ಟು ಬ್ರಹ್ಮಾಂಡಗಳು ಅದಾವೆ, ಅದ್ರಾಗ ಒಂದು ಬ್ರಹ್ಮಾಂಡ ತಗೊಳ್ಳೋದು. ಆ ಬ್ರಹ್ಮಾಂಡದಲ್ಲಿ 14 ಲೋಕಗಳು ಅದಾವೆ. 14 ಲೋಕಗಳಲ್ಲಿ ನೀನಿರುವುದು ಒಂದೇ ಪೃಥ್ವಿ, ನೀನಿರೋದು ಒಂದು ಭೂಮಿ. ಆ ಭೂಮಿಯಲ್ಲಿ 7 ದ್ವೀಪಗಳು ಅದಾವೆ, 7 ದ್ವೀಪಗಳು. ಆ 7 ದ್ವೀಪಗಳಲ್ಲಿ ನೋಡ್ರಿ, ಭೂಮಿ ಇರೋದು ಒಂದು, 7 ದ್ವೀಪಗಳಲ್ಲಿ 6 ತೆಗಿ. 6 ತೆಗೆದಾಗ ನೀನಿರುವುದು ಒಂದು ಜಂಬೂ ದ್ವೀಪ ಅಲ್ಲ, ನೀನಿರೋದು ಒಂದೇ ಜಂಬೂ ದ್ವೀಪ. ಆ ಒಂದು ಜಂಬೂ ದ್ವೀಪದಲ್ಲಿ 9 ಖಂಡ ದೇಶಗಳು ಅದಾವ ಅಂತ ನೋಡ್ರಿ, 9 ಖಂಡ ದೇಶಗಳು. ಅವುಗಳಲ್ಲಿ 8 ಬಿಡ್ರಿ, 8 ಖಂಡಗಳನ್ನು ಬಿಡ್ರಿ. 8 ಖಂಡಗಳನ್ನು ಬಿಟ್ಟಾಗ ಅದರಲ್ಲಿ ಒಂದು ಭರತ ಖಂಡ. ಎಷ್ಟು ದೊಡ್ಡ ಪ್ರಮಾಣದಾಗ, ಅದಕ್ಕೆ ನೋಡ್ತೀವಿ ನಾವು, ಏನೋ ಒಂದೊಂದು ದೇಶ ನೋಡಿದಾಗ ನಮ್ಮ ಸರಿನೇ ಯಾರಿಲ್ಲ ಅಂತೀವಿ, ಆದರೆ ಬ್ರಹ್ಮಾಂಡ ಐತ್ರಿ ಅದು. ಅದಕ್ಕೆ ಹೇಳ್ತಾರೆ ಅವರು 9 ಖಂಡ ದೇಶಗಳು, ಅವುಗಳಲ್ಲಿ 8 ತೆಗಿ, ಒಂದು ಭರತ ಖಂಡ ಐತೆ. ಆ ಭರತ ಖಂಡದಲ್ಲಿ 56 ದೇಶಗಳು ಅದಾವ. ಅವ್ರು ಹೇಳ್ಕೊಂಡು ಬರ್ತಾರೆ 56 ದೇಶಗಳದಾವ. ಅವುಗಳಲ್ಲಿ ಒಂದು ದೇಶವು, ಅದರಲ್ಲಿ ಒಂದು ದೇಶ, 56 ದೇಶಗಳಲ್ಲಿ ಒಂದು ದೇಶ ತಗೊಳ್ರಿ. ಒಂದು ದೇಶದಲ್ಲಿ, ಆ ದೇಶದಲ್ಲಿ ಅನೇಕ ಪುರಗಳು ಅಂದರೆ ಅನೇಕ ಊರುಗಳು ಅದಾವೆ. ಒಂದು ಊರು, ಯಾಕಂದರೆ ಒಂದೊಂದು ಸ್ಟೇಟ್ಗಳು ಅಂತ ಹೇಳ್ತೀವಿ ನಾವು. ಅವುಗಳಲ್ಲಿ ಒಂದು ಪುರ, ಒಂದು ಸ್ಟೇಟ್ ಅಂತ ಒಂದು ಪುರ, ಒಂದು ಊರು ತಗೊಳ್ರಿ. ಹೌದಲ್ಲ, ನಾವು ಹೇಳ್ತೀವಿ ಈಗ ನಮ್ಮ ಭಾರತ ದೇಶ ಹಲವಾರು ಸ್ಟೇಟ್ಗಳು ಅದಾವೆ. ಅದರಲ್ಲಿ ಒಂದು ಸ್ಟೇಟ್ ನಮ್ಮ ಕರ್ನಾಟಕ ಅಂತ ತಗೊಳ್ರಿ. ಕರ್ನಾಟಕದಾಗ ಭಾಳಷ್ಟು ಡಿಸ್ಟಿಕ್ಗಳು ಅದಾವೆ. ಅದ್ರಾಗ ಡಿಸ್ಟಿಕ್ಗಳದಾಗ ತಾಲೂಕುಗಳು ಅದಾವೆ. ತಾಲೂಕುಗಳದಾಗ ಮತ್ತೇನದಾವ, ಹಳ್ಳಿಗಳು ಅದಾವೆ. ಹೌದಲ್ಲ, ಅಲ್ಲಿಗೆ ಬರ್ರಿ. ಆ ಪುರದಲ್ಲಿ ನೋಡ್ರಿ ಹೆಂಗೆ ಹಂತವಾಗಿ ನಾವು ಬರಬೇಕು, ಅಷ್ಟು ಮ್ಯಾಲಿಂದ ಬಂದಿದ್ದೀವಿ ಈಗ, ಗೊತ್ತಲ್ಲ. ಪಂಚಭೂತದಿಂದ ಆದಂಥ ಒಂದು ಹಲವಾರು ಅಖಂಡ ಬ್ರಹ್ಮಾಂಡಗಳಲ್ಲಿ ಒಂದು ಬ್ರಹ್ಮಾಂಡದಾಗ ಒಂದು ಭೂಮಿ ಹಿಂಗೆ ತೊಗೊಂಡಿದ್ದಾರೆ ಅವರು. ಮತ್ತು ಆ ಪುರದಲ್ಲಿ ಅನೇಕ ಮನೆಗಳು ಅದಾವೆ. ಈಗ ಹೆಂಗೆ ಒಂದು ಡಿಸ್ಟಿಕ್ ಆಗದ, ಹಳ್ಳಿಗಳದಾಗ ಭಾಳಷ್ಟು ಮನೆಗಳು ಅದಾವೆ. ಆ ಮನೆಗಳಲ್ಲಿ ಅಷ್ಟು ಮನೆಗಿದ್ದೇನೆ ನೀನು ಇಲ್ಲ, ಅವೆಷ್ಟು ಹಳ್ಳಿಗಳದಾಗ ಮನೆಗಳದಾವೆ. ಮನೆಗಳದಾಗ ಎಲ್ಲ ಮನೆಗಳದಾಗ ನೀನಿದ್ರೆ ಇಲ್ಲ, ಅದು ಒಂದು ಮನೆಗೆ ನೀನಿರೋವು. ಅದರಲ್ಲಿ ಕೂಡ ಎಷ್ಟು ಮಂದಿ ಅದಾರ, ಅಣ್ಣತಂಬರು, ಅವರು ಇವರು ಅಂತ ಎಲ್ಲರೂ ಪಾಲ್ದಾರ ಇರ್ತಾರೆ. ಅವ್ರ ಪಾಲುಗಳು, ಅವುಗಳಲ್ಲಿ ನಿನಗೆ ಎಷ್ಟು ಪಾಲು, ಒಂದು ಪಾಲು ನಿನಗೆ. ಅದ್ರಾಗ ಮಕ್ಕಳು ಮರಿಗಳು ಏನಾದರೂ ಮನೆಗೆ ಬಂದು ಬಿಟ್ರು ಅಂತಂದ್ರೆ ನಿನಗೊಂದು ಚೂರು ಮಲಗಕ್ಕೆ ಒಂದೇ ಸ್ವಲ್ಪ ಜಾಗ, ಆ ಭಾಗವನ್ನು ಬಿಟ್ಟು ನಿನ್ನ ಮಲಗೋದಷ್ಟು ಸ್ವಲ್ಪ ಕೂಡೋದು ಮಲಗೋದು ಅಂತ ಜಾಗ ಬಿಟ್ಟರೆ ಉಳಿದು ನಿನ್ನ ಹೆಂಡತಿ ಮಕ್ಕಳು ಮೊದಲಾದವ್ರು ಕೂಡಿಕೊಂಡು ಆ ನೆಲವನ್ನು ಒಂದು ಸ್ವಲ್ಪ ಕೂಡ ಜಾಸ್ತಿ ಇಲ್ಲ, ಅದನ್ನು ಯಾರಾದರೂ ಬಂದರೆ ಹೇಳ್ತಾರೆ, ನಿನಗೇನು ಬಂದಿತ್ತಾಯ್ತು, ಮನೆಗೆ ನಿಂತಿದ್ದಿ, ಕಲಿ ಮಠ ಅದು ಒಂಚೂರು ಮನಗಕ್ಕೆ ಏನಾಗ್ಯದು, ಹೋಗಿ ಮಕ್ಕಳು ಮರಿಗಳು ಸ್ವಸ್ಥರು ಹಳೆದವರು ಅವರೆಲ್ಲರೂ ಮನೆಯಾಗ ಅದಾರ, ಮನೆಗೆ ನಿಂತೀಯ, ಸ್ವಲ್ಪ ಅಲ್ಲಿ ಹೋಗಿ ಮಠದ ಬಲ್ಲಿ ಮಕ್ಕೋ ಜಾಗಿಲ್ಲ ಮನ್ಯಾಗ ಅಂತ ಹೇಳ್ತೀವಿ. ಹೌದಲ್ಲ, ಹಂಗೆ. ಅದಕ್ಕೆ ಈ ರೀತಿಗೆ ಅಂದಮೇಲೆ ಅಷ್ಟು ನೆಲಕ್ಕೆ ನಿನಗೆ ಎಷ್ಟು ಬೇಕಾಗ್ಯದ ಹೇಳ್ರಿ. ಯಾಕೆ ಇದನ್ನು ಹೇಳ್ತಾರೆ ಅಂದ್ರೆ ನೀನು ಭಾವದಲ್ಲಿ ಬಿಟ್ಕೋ ಅಂತ ಹೇಳ್ತಾರೆ. ಇದು ಕರುಣಾಮಯಿ ಸದ್ಗುರುಗಳು. ಯಾಕೆ ಊರನ್ನೇ ಹಿಡ್ಕೊಂಡು ಕುಂದಿರ್ಬೇಕನ್ನೋರು ನಾವು ಜಾಗಗಳನ್ನಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀನಿರೋದು ಎಷ್ಟು, ಒಂದು ಸ್ವಲ್ಪ ಇರುವಂಥದ್ದು. ಅಷ್ಟು ನೆಲಕ್ಕಾಗಿ ಸುಮ್ಮನೆ ಬಡದಾಡ್ತೀಯಲ್ಲಪ್ಪ, ನೀನಿರೋದು ಎಷ್ಟು ಹೇಳ. ಬಡದಾಡಿ ಸಾಯೋದನ್ನು ಬಿಟ್ಟು
ಏನು ಹೇಳ್ತಾರೆ, ಬಡ್ದಾಡಿ ಆ ನೆಲಕ್ಕಾಗಿ ಬಡ್ದಾಡಿ ಸಾಯುವಂಥದ್ದು ಎಲ್ಲರೂ ಕೇಳಿರ್ತೀರಿ. ಯಾಕಂದ್ರೆ ಒಂದು ಕಡೆ ಭಾಳಷ್ಟು ಸ್ವಲ್ಪ ದೃಷ್ಟಾಂತಗಳು ಕೂಡ ಹೇಳ್ತಾರೆ ನೋಡ್ರಿ. ಕೆಲವು ಸಲ ಒಂದೊಂದು ಹಬ್ಬಗಳದಾಗ ಅದ್ರಾಗ ನಾವು ಜಿದ್ದು ಮಾಡ್ತಾರೆ ನೋಡ್ರಿ, ಜಿದ್ದ ಅಂತೇಳಿ ಮಾಡ್ತಾರೆ ನೋಡ್ರಿ. ಹಿಂಗೆ ಇಷ್ಟಕ್ಕೆ ಹೊಡಿಬೇಕು, ಆ ಗೆರಿ ಹಾಕಿರ್ತಾರೆ, ಅಲ್ಲಿಗೆ ಹೋಗ್ಬೇಕು. ಅದು ಏನೋ ಒಂದು ನಿಂಬೆಹಣ್ಣು ಅಥವಾ ಏನೋ ಅಲ್ಲಿಗೆ ಹೋಗಬೇಕು, ಅದು ಗೆದ್ದಂಗ ಅಂತ ಹಿಂಗಿರ್ತದಲ್ಲ. ಒಂದು ಸಲ ರಾಜನೇ ಡಂಗುರ ಸಾರಿದ. ಯಾರು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲಿ ತನಕ ಓಡ್ತಾರೆ, ಮುಂಜಾನೆ 8 ಗಂಟೆಯಿಂದ ಸಂಜೆ 5:30 ತನೂ ಓಡೋಗ್ಬೇಕು. ಅವರು ಓದೋದಷ್ಟು ಜಾಗ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದಾತ. ಆಮೇಲೆ ಆಯಿತು ನಾನು ಹೋಗ್ತೀನಿ. ಅವು ಕೆಲವ್ರು ಆಗಂಗಿಲ್ಲ ಅಂದರು, ಕೆಲವ್ರು ಆಗ್ತಂದ್ರು. ಒಬ್ಬನು ಬಂದ ರೆಡಿಯಾಗಿ ಮುಂಜಾನೆ 8 ಗಂಟೆಗೆ ಶುರು ಮಾಡಿದ. ಓಡ್ದ ಎಷ್ಟೊತ್ತು ಓಡ್ದ, ಭಾಳಷ್ಟು ನೋಡ್ತಾನೆ, ಇಷ್ಟು ಜಾಗ ಬರ್ತದಲ್ಲ ಅಂತ ಓಡ್ತಾ ಇದ್ದ. ಊಟ ಮಾಡಪ್ಪ, ಒಂದು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿ ಒಂದು 5-10 ನಿಮಿಷ ರೆಸ್ಟ್ ತೊಗೋ ಅಂತಂದ್ರು ಕೂಡ ಊಟ ಮಾಡ್ಕೊತ ಕುಂತೆ, ರೆಸ್ಟ್ ತೊಗೊಂತ ಕುಂತೆ ಅಂದ್ರೆ ಇನ್ನಷ್ಟು ಜಾಗ ಹೋಗ್ತದಲ್ಲ ಅಂತಿತ್ತು ನೋಡ್ರಿ ಮನಸ್ಸು. ಹಂಗೆ ಓಡ್ದ ಸಂಜೆ 5 ಗಂಟೆ ಆಯಿತು. ನೀರಿಲ್ಲ, ಏನಿಲ್ಲ, ದಮ್ಮು ಬಿಡಾಕತ್ತಾನ, ಎಲ್ಲ ಆದರೆ ಒಂದು ಕಂಡೀಷನ್ ಇತ್ತು, 5:30 ತನ ಸೂರ್ಯ ಯಾವಾಗ ಮುಳುಗ್ತಾನ ಅಲ್ಲಿ ತನಕ ಓಡ್ಬೇಕತ್ತ. ಮುಳುಗಿದ ನಂತರ ಎಷ್ಟು ಜಾಗ ಇರ್ತೋ ಅಷ್ಟು ಇವನಿಗೆ ಅಂತ ಬಂದಿರ್ತದೆ ಜಾಗ. ಓಡ್ದ ಸಮಾಧಾನ ಇಲ್ಲ. ಸ್ವಲ್ಪ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಗ ಹೋಗ್ತದಲ್ಲ, ಮತ್ತು ನೋಡೋಣ, ಆಮೇಲೆ ಕೂಡೋದೇ ಇರ್ತದಲ್ಲ, ಆಮೇಲೆ ಉಣೋದೇ ಇರ್ತದಲ್ಲ, ಆಮೇಲೆ ತಿನ್ನೋದೇ ಇರ್ತದಲ್ಲ. ನಮ್ಮ ಓಡಾಟ ಹಿಂಗೆ ಎಲ್ಲದಕ್ಕೂ ಈ ಥರ ಓಟ ನಮ್ಮ. ಆಮೇಲೆ ನೋಡೋಣ ಎಷ್ಟು ಸಾಧ್ಯತೆ ಅಷ್ಟು ವಿಷಯಗಳ ಹಿಂದೆ ಬಿದ್ದುಕೊಂಡು ಅಷ್ಟು ಗಳಿಸೋಣ ಆಮೇಲೆ ನೋಡೋಣ ವಿಚಾರಗಳು ಅಂತ ಹೋಗ್ತೀವಲ್ಲ. ಅದಕ್ಕೆ ಇವನು ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಗ ಹೋಗಿಬಿಡ್ತದಲ್ಲ, ಇನ್ನೂ ಸ್ವಲ್ಪ ಓಡಿದ್ರೆ ಇನ್ನೂ ಸ್ವಲ್ಪ ಬರ್ತದ ಅಂತ ಓಡ್ದ 5:30 ಆಯಿತು. ಸೂರ್ಯ ಮುಳುಗಕತ್ತಿದ, ನೀರಡಿಕೆ ಆಗಿಬಿಟ್ಟದ. ಕುಡಿ ಅಂತಾರ, ಕುಡಿತಾ ಇಲ್ಲ. ಗ್ಲಾಸ್ ಕೈಯಾಗಿ ಹಿಡ್ದಾನ, ಕುಡಿ ಅಂತ ಕೊಡಾಕತ್ತಾರ. ಇನ್ನು ಸೂರ್ಯ ಸ್ವಲ್ಪ ಅದನಲ್ಲ, ಇನ್ನೊಂದು ಚೂರು ಕೈ ಒಡ್ಡಿದ್ರೈತಂತ ಕೈ ಸಾಗರ ಬಿದ್ದು ಕೈ ಹಿಂಗೆ ಮಾಡಿ ಆ ಜಾಗವನ್ನು ಹಿಡಿದು ಹಿಂಗೆ ಅಡ್ಡ ಬಿದ್ದ. ನೀರು ಕುಡ್ದಿಲ್ಲ ಏನಿಲ್ಲ, ಓಡಿ ಹಿಂಗೆ ಕೈ ಹಿಡೋದಕ್ಕೆ ಸೂರ್ಯ ಮುಳುಗೋದಕ್ಕೆ ಅದನ್ನ ಪ್ರಾಣ ಹೋಗೋದಕ್ಕೆ. ಹಂಗೆ ಮನುಷ್ಯನಿಗೆ ಆಸೆ ಅನ್ನುವಂಥದ್ದು ಯಾವುದಕ್ಕೂ ಸಮಾಧಾನ ಇಲ್ಲ. ಮಾಡಬೇಕಾದ ಭಾಳಷ್ಟು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ತಾನೆ. ಆದ್ರೆ ಅದನ್ನು ಸ್ವೀಕಾರ ಮಾಡೋಕೆ ಅದನ್ನ ಆಯುಷ್ಯನೇ ಉಳಿಯೋಂಗಿಲ್ಲ, ಅಷ್ಟು ಆಸೆ ಮಾಡ್ತಾನೆ. ಅದಕ್ಕೆ ದುರಾಸೆ ಒಳ್ಳೆಯದಲ್ಲ ನಿನಗೆ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನೆಲಕ್ಕಾಗಿ ನಿನಗೆ ಎಷ್ಟು ಬೇಕಾಗಿದೆ ಹೇಳ, ಸ್ವಲ್ಪ ಇರ್ತದೆ ಒಂದು ಅದರಲ್ಲಿ. ಅಷ್ಟಕ್ಕಾಗಿ ಸುಮ್ಮನೆ ಬಡದಾಡಿ ಸಾಯುವುದನ್ನು ಬಿಟ್ಟು ದೇಹ ಮನಸ್ಸುಗಳನ್ನು ಕಷ್ಟಪಡಿಸದೆ, ಯಾಕಂದರೆ ಈ ಶರೀರಕ್ಕೆ ಮನಸ್ಸಿಗೆ ಕಷ್ಟ ಮಾಡಿಕೊಳ್ಳೋದನ್ನೇ ಪರಮಾತ್ಮನನ್ನು ಒಲಿಸು. ಸುಖವನ್ನು ಕೊಡುವಂಥವನು ಯಾರು? ಪರಮಾತ್ಮ. ಆನಂದವನ್ನು ಕೊಡುವಂಥವನು ಯಾರು? ಅಷ್ಟು ಬಡ್ದಾಡೋದಕ್ಕೆ ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮರು, ಭಾಳಷ್ಟು ಹೇಳ್ತಾರೆ. ಆನಂದ ಸಲುವಾಗಿ ಎಲ್ಲ ಬಡ್ದಾಡ್ತದೆ ಜಗತ್ತು. ಆದ್ರೆ ಆನಂದ ಎಲ್ಲಿ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ ಜನರಿಗೆ. ನಾವು ಹೇಳ್ತಾರೆ, ಕಸ್ತೂರಿ ಮೃಗ ತನ್ನ ನಾಭಿಯಲ್ಲೇ ಸುಗಂಧ ಭರಿತವಾದಂಥ ವಾಸನೆ ಐತೆ ಅನ್ನೋದು ಗೊತ್ತಿಲ್ಲ. ಹೊರಗಡೆ ಎಲ್ಲ ಕಡೆ ಹುಡುಕಾಡ್ತಂತೆ, ಎಲ್ಲೈತಿ ಅಂತ, ಎಲ್ಲೇ ಸಿಗಲಿಲ್ಲ. ಕೊನೆಗೆ ಬಂದು ಅದು ಮತ್ತೆ ಮುದುಡ್ಕೊಂಡು ಬಿದ್ದಾಗ ತನ್ನ ನಾಭಿಯಿಂದನೇ ಸುವಾಸನೆ ಬರ್ತಾ ಇತ್ತಂತ. ಹಂಗೆ ಇಲ್ಲಿ ಕೂಡ ನಮಗೆ ಸುಖ ಆನಂದ ಅಂತೇಳಿ ಎಲ್ಲೆಲ್ಲೋ ತಿರುಗಾಡ್ತೀವಿ, ಏನೇನೋ ಹಿಡ್ಕೊಳ್ತೀವಿ. ಆದರೆ ಅದ್ರ ನಿಜವಾದ ಸುಖ ಐತೇನಂತಂದ್ರೆ ಖಂಡಿತ ಅಲ್ಲಿಲ್ಲ. ಸುಖದಾಯಕವಾಗಿರುವಂಥದ್ದು ಯಾವುದು? ಪರಮಾತ್ಮನ ಒಂದು ನಾಮ, ಪರಮಾತ್ಮನ ಒಂದು ಸ್ಮರಣೆ, ಪರಮಾತ್ಮನಲ್ಲಿ ಭಕ್ತಿ ಮಾಡುವಂಥದ್ದು. ಅದು ಎಂಥ ಭಕ್ತಿ? ನಿಜ ಭಕ್ತಿ ಆಗಿರಬೇಕು. ಅದಕ್ಕೆ ಪರಮಾತ್ಮನನ್ನು ಒಲಿಸುವಂಥ ಕೆಲಸ ಪರಮಾತ್ಮಗೆ ಭಾಳ ಏನು ಬೇಕಾಗಿಲ್ರಿ. ಇಡೀ ಆಯುಷ್ಯ ಇರುವ ಮಟ್ಟ ನಾವು ಎಷ್ಟೇ ದುಡ್ದಾಕಿದ್ರೆ ಹೆಂಡತಿ ಮಕ್ಕಳಿಗೆ ಹೊಲ್ಸೋಕ್ಕಾಗಂಗಿಲ್ಲ, ಆಯ್ತಲ್ಲ. ಯಾಕಂದ್ರೆ ವಿಚಾರ ಮಾಡಬೇಕು ನಾವು ಎಷ್ಟೊಂದು ಭಾವ ಇಟ್ಕೊಂಡು ಹೆಂಡ್ತಿಗೆ ಮಕ್ಕಳಿಗೆ ದುಡ್ದು. ಯಾಕಂದ್ರೆ ಹೆಂಡ್ತಿದು ಬಂತು ಗಂಡು ಮಕ್ಕಳಿಗೆ, ಮತ್ತು ಬರೀ ಹೆಂಡ್ತಿಗೆ ಅಂತಾರಂತಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಹೇಳುವಂಥದ್ದು, ಹೆಣ್ಮಕ್ಳು ಗಂಡು ಮಕ್ಳಿಗೆ ಹೇಳುವಂಥದ್ದು ಎರಡೂ ಬಂತು. ಉಪಾದಿಯಿಂದ ಶರೀರ ತೊಟ್ಕೊಂಡು ಬಂದಿದ್ದಾರೆ. ಈಕಿನೂ ಮಾಡಿ ಆಕಿನೂ ಸಾಯೋವರೆಗೂ ಅವಕ ಮಾಡಿ ಸಾಯ್ತಾಳೆ. ಅವ್ನು ದುಡ್ದು ಅದನ್ನು ಸಾಯ್ತದ. ಆದರೆ ಅವ್ರನ್ನ ಹೊಲ್ಸೋಕ್ಕಾಗ್ತದೆ ನನ್ನ ಮನೆಗಿದ್ದವ್ರಿಗೆ? ಯಾರಿಗೂ ಹೊಲ್ಸೋಕ್ಕಾಗಂಗಿಲ್ಲ. ಒಂದು ತೆಗಿತಾನೆ ಇರ್ತಾರೆ. ಕೊನೆಯವರೆಗೂ ಯಾರಿಗೂ ಸಮಾಧಾನ ಆಗಲ್ಲ, ಯಾರಿಗೂ ಹೊಲ್ಸೋಕ್ಕೂ ಆಗಂಗಿಲ್ಲ. ಅದೇ ಒಂದು ಹೊಲಿಸ್ಬೇಕನ್ನುವಂಥ ಏನು ದುಡ್ದು ಹಾಕುವಂಥದ್ದು, ಅವರಿಗೆ ಪ್ರೀತಿ ಮಾಡುವಂಥದ್ದು, ಅವ್ರ ಮೇಲೆ ಮೋಹ ಇಟ್ಟಿರುವಂಥದ್ದು ಒಂದು ಭಾಗ ಭಗವಂತನ ಮೇಲೆ ಇಟ್ಬಿಡು, ನೀ ಗೆದ್ದು ಬಿಡ್ತೀವಿ ಅಂತಾರೆ ಮಾತು. ಒಂದು ಭಾಗ. ಈಗ ದಾನ ಧರ್ಮ ಮಾಡ್ಬೇಕನ್ನೋದು ₹1 ನೀವು ದುಡ್ದದ್ದೆಲ್ಲ ದಾನ ಧರ್ಮ ಮಾಡಂತ ಯಾರೂ ಹೇಳಿಲ್ಲ, ಹೌದಾ?
ಮತ್ತು ದುಡ್ದು ತೋಟ ದಾನ ಧರ್ಮ ಕೊಟ್ಟು ಬಿಡ್ಬೇಕನ್ನುವಂಥದ್ದಿಲ್ಲ, ಸಾಲ ಮಾಡಿ ದಾನ ಮಾಡ್ಬೇಕನ್ನೋದಿಲ್ಲ. ತಿಳ್ಕೊಬೇಕು ನಾವು. ಸಾಲ ಮಾಡಿಕೆ ಇಲ್ರಿ ಗುರುಗಳಿಗೆ ಕೊಡ್ತೀನಿ ಅಂದ್ರೆ ಹಂಗೆ ಯೋಗ್ಯ ಆಗಂಗಿಲ್ಲ. ಅದು ನೀ ದುಡ್ದಿದ್ದಿ ಅಂದ್ರೆ ಅದ್ರಾಗ ನೀನು ಮುಕ್ಕಾಲು ಭಾಗ ನಿನ್ನ ಸಂಸಾರಕ್ಕೆ ಇಟ್ಕೊ, ಕಾಲು ಭಾಗ ದಾನ ಮಾಡುವಂಥದ್ದು ಅಷ್ಟೇ ಹೊರತಾಗಿ ಎಲ್ಲವೂ ದುಬುಕ್ಕನ ಹಾಕಿಬಿಡ್ಬೇಕ್ರಿ ಓಟ ಆಸ್ತಿ ಪಾಸ್ತಿ ಅನ್ನುವಂಥದ್ದು ಇರೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ನೀನು ಹೆಂಡತಿ ಮಕ್ಕಳು ಇರೋ ಪ್ರೀತಿಯಿಂದ ಇರೋ, ನಿನಗೆ ಬೇಡ ಅನ್ನಂಗಿಲ್ಲ. ಆದರೆ ಅವ್ರಿಗೆ ಹೊಲಿಸ್ತೀನಿ ಮಾಡ್ತೀನಂತ ಹೋಗಬೇಡ, ಅವ್ರ ಮ್ಯಾಲೆ ಮೋಹ ಇಡಕ್ಕೆ ಹೋಗಬೇಡ. ಅವ್ರು ಎಂದಿಗಾದ್ರೂ ನಿನ್ನ ಶರೀರನೇ ನಿನಗೆ ಅನ್ಯಾಯ ಅದ, ನಿನ್ನ ಶರೀರನೇ ನಿನಗಿಲ್ಲ ಅಂತಂದ ಮೇಲೆ ಶರೀರದ ಮೇಲೆ ಮೋಹ ಹಿಡ್ಕೊಂಡು ಹೆಂಡ್ತಿ ಮಕ್ಕಳು ಸಂಸಾರ ರೊಕ್ಕ ರೂಪಾಯಿ ಇದ್ರ ಮೇಲೆ ಮೋಹ ಇಡಕ್ಕೆ ಹೋಗಬೇಡ. ಆದರೆ ಇದ್ರ ಮೇಲೆ ಏನು ಮೋಹ ಮಾಡಿದಿ, ಇದ್ರ ಮೇಲೆ ಏನು ಪ್ರೀತಿ ಮಾಡಕತ್ತಿದಿ, ಇದ್ರ ಮೇಲೆ ಏನು ಆ ಒಂದು ಭಾವ ಇಟ್ಕೊಂಡಿದ್ದಿ, ಇದನ್ನು ಈ ಕಡೆ ತೆಗೆದು ಪರಮಾತ್ಮನ ಕಡೆ ಇಡು. ನೀನು ಮುಕ್ಕಾಲು ಭಾಗ ಹೆಂಡ್ತಿ ಮಕ್ಕಳಿಗೆ ಇಟ್ಟರು ಕೂಡ ಒಂದು ಕಾಲು ಭಾಗ ಭಗವಂತನ ಕಡೆ ಇಡು, ನೀನು ಗೆದ್ದು ಬಿಡ್ತೀನಿ ನಿನ್ನ ಜೀವನ. ಅಷ್ಟು ಅದ್ಭುತ ಐತ್ರಿ ಇದು. ಅದಕ್ಕೆ ಪರಮಾತ್ಮನನ್ನು ಒಲಿಸುವಂಥವನಾಗ ಮೊದಲ ಅಂದ್ರೆ ನೆಲದ ಮೇಲೆ ಆಸೆಯನ್ನು ಬಿಡು, ಅದ್ರ ಗದ್ದಲಾಗ ಎಲ್ಲ ಕಳ್ಕೊಬೇಡ. ನೆಲದ ಮೇಲೆ ಆಸೆಯನ್ನು ಬಿಟ್ಟು ಪರಮಾತ್ಮನನ್ನು ಒಲಿಸುವಂಥವನಾಗಪ್ಪ ಅಂತ ಇಲ್ಲಿ ಕಿವಿ ಮಾತು ಹೇಳ್ತಾನೆ ಪರಮಾತ್ಮ. ಯಾರಿಗೆ? ನನ್ನ ಕಷ್ಟ ಭಾಳ ಆಗ್ಯದ ನೋಡಪ್ಪ ಅಂತ ಹಿಂದೆ ಕೇಳ್ಕೊಂಡ ನೋಡ್ರಿ ಶಿವಕಾರುಣ್ಯ ಸ್ಥಳದಲ್ಲಿ. ಭಾಳ ಕಷ್ಟ ಐತೆ ನನಗೆ, 1 2 ಅಂತ ಭಾಳಷ್ಟು ಹೇಳ್ಯಾನತ್ತ. ಹಂಗಾಗಿ ಇದೇ ಹೇಳ್ತಾನೆ ನೋಡು, ಕಷ್ಟನೂ ನಿನ್ನಲ್ಲೇ ಅದ, ಸುಖನೂ ನಿನ್ನಲ್ಲೇ ಅದ. ಇಂಥವೆಲ್ಲ ಹಿಡ್ಕೊಂಡಾಗ ಕಷ್ಟಕ್ಕೆ ಗುರಿ ಆಗ್ತಿದೆ, ನೀವು ಬಿಟ್ಕೊಂಡಾಗ ಸುಖಿ ಆಗ್ತಿದೆ, ಹೌದಲ್ಲ? ಅದಕ್ಕೆ ಉದಾಹರಣೆಗೆ ಅವ್ರು ಹೇಳ್ತಾರೆ, ಎಷ್ಟು ಕಷ್ಟ ಬಂತು ಅಂತ ಅಳ್ತೀಯಲ್ಲ, ಭಾಳ ಆಸೆ ಮಾಡಿ ಸಾಲ ಮಾಡಿ ಅದಕ್ಕೆ ಇದ್ದದ್ರಲ್ಲಿ ತೃಪ್ತಿ ಪಡುವಂಥದ್ದು ಕಲಿ. ಸುಖನೂ ನಿನ್ನೊಳಗೆ ಐತೆ, ದುಃಖನೂ ನಿನ್ನೊಳಗೆ ಐತೆ. ನನ್ನೊಳಗೆ ಹೆಂಗೆ ಐತ್ರಿ ಅಂತಂದ್ರೆ ಮತ್ತೆ ನಿದ್ರೆ ದೃಷ್ಟಾಂತ ಕೊಡ್ತಾರೆ. ನಿದ್ರೆ ಒಳಗೆ ಏನೈತೆ? ರೊಕ್ಕ ರೂಪಾಯಿ ಐತೆ, ಆಸ್ತಿ ಅಂತಸ್ತೈತೆ, ಹೆಂಡ್ತಿ ಮಕ್ಕಳದಾರ. ಯಾರು ಅದಾರ ಹೇಳು? ಯಾರಿಲ್ಲ? ಆನಂದವಾಗಿ ಮಲಗಿದ್ನಪ್ಪ. ಯಾಕಂದ್ರೆ ಇಷ್ಟು ಒಂದು ರಾತ್ರಿ ಇಟ್ಟು ಮಲಗ್ತೀವಿ ಅಂತ ಮುಂಜಾನೆ ಭಾಳಷ್ಟು ಫ್ರೆಶ್ ಆಗಿ ಎದ್ದೇಳ್ತೀವಿ, ಸ್ವಲ್ಪ ಶಕ್ತಿ ಬಂದಂಗೆ ಆಗ್ಯದ್ರಿ ಅಂತ ಹೇಳ್ತೀವಿ. ಒಂದು 2-3 ದಿವಸ ಮನಗ್ಲಾರ್ದೆ ಎದ್ದೇಳ್ರಿ ನೋಡೋಣ, ಇರೋಕ್ಕಾಗ್ತದೇನು? ಯಾಕಂದ್ರೆ ಈ ಮನಸ್ಸು ದಣ್ಕೊಂಡ್ಬಿಡ್ತದೆ, ಭಾಳಷ್ಟು ದಣ್ಕೊಂಡು ಬಿಟ್ಟು ಸಾಯಂಗಾಗಿಬಿಡ್ತದೆ ಇದಕ್ಕೆ. ಅದಕ್ಕೆ ಈ ಮನಸ್ಸು ಸಮಾಧಾನ ತೊಗೋಬೇಕಲ್ಲ, ಯಾಕಂದ್ರೆ ವಿಷಯಾದಿಗಳು ಬೆನ್ನು ಹತ್ತಿರ್ತದೆ, ದಮ್ ಗಟ್ಟಿರ್ತದೆ ಇದು. ಮತ್ತು ಇದಕ್ಕೆ ವಿಶ್ರಾಂತಿ ಬೇಕಲ್ಲ, ಬೇಕಾದಾಗ ಅಂತಂದ್ರೆ ಎಲ್ಲ ಅಡಿಗೆ ಬಿಡ್ತದೆ, ಒಂದು ಕಡೆ ಹೋಗಿ ಅಲ್ಲಿ ರೆಸ್ಟ್ ತೊಗೋತದ. ಹಾಗಾಗಿ ನಿದ್ರೆ ದೃಷ್ಟ ಅಂತ ಅಲ್ಲಿ ಏನದ ಆನಂದವಾಗಿ ಆ ಮನಸ್ಸು ಇರಂಗಿಲ್ಲ, ಅಲ್ಲಿ ಎಲ್ಲಿ ನಿದ್ರೆ ಒಳಗೆ ಇರಂಗಿಲ್ಲ, ಆವಾಗ ಆನಂದ ಪಡ್ತಾ ಇದ್ದೀನಪ್ಪ ಅಂತ ಹೇಳ್ತದೆ. ಹಾಗಾಗಿ ಇಲ್ಲಿ ಕೂಡ ನಿದ್ರೆ ಒಳಗೆ ಏನೈತೆ? ಎಲ್ಲ ಬಿಟ್ಟಿರ್ತೀವಿ. ಇದೇನು ಜಾಗಪ್ಪಾಗಿ ಹಿಡ್ಕೊಂಡು ಕುಂತೀವೇನು? ಎಷ್ಟೋ ಊರಿಗೊಂದೊಂದು ಜಾಗ ತೊಗೊಂಡಿರ್ತೀವಿ, ಊರಿಗೊಂದೊಂದು ಮನೆ ಕಟ್ಟಿರ್ತೀವಿ, ಹಿಡ್ಕೊಂಡಾಗ ಕುಂತೀವೇನು? ಎಲ್ಲಿ ಹಿಡ್ಕೊಂಡಿವಿ? ಮನಸ್ಸಿನಲ್ಲೇ ಹಿಡ್ಕೊಂಡಿವಿ. ಬೆಂಗಳೂರಾಗ ಮನೆ ಐತ್ರಿ, ಮತ್ತು ಡೆಲ್ಲಿ ಒಳಗೆ ಮನೆ ಐತ್ರಿ, ಬೇರೆ ಕರ್ನಾಟಕ ಆ ಕಡೆ ಬೇರೆ ಕಡೆ ಮನೆ ಐತ್ರಿ, ಎಲ್ಲ ಕಡೆ ಮನೆ ಐತ್ರಿ ಅಂತ ಹೇಳ್ತೀವಿ ನಾವು, ಹೌದಿಲ್ಲ? ಬೇರೆ ಡಿಸ್ಟಿಕ್ ಒಂದು ತಾಲೂಕು ಒಂದೊಂದು ಮನೆಗಳು ಎಲ್ಲ ಕಡೆ ಕಟ್ಕೊಂಡಿರ್ತೀವಿ ಮನೆಗಳು, ಹೌದಿಲ್ಲ? ಆದರೆ ಕೈಯಾಗಿ ಹಿಡ್ಕೊಂಡು ಕುಂತೀವೇನು ಮನೆಗಳು? ಇಲ್ಲ. ಎಲ್ಲಿ ಇಟ್ಕೊಂಡಿವಿ? ಮನಸ್ಸಿನಲ್ಲಿ ಇಟ್ಕೊಂಡಿವಿ. ಮನಸ್ಸಿನಲ್ಲಿ ಜಾಗ ಮಾಡಿ ಮನೆಗಳು ಇಟ್ಕೊಂಡಿವಿ, ಎಲ್ಲಷ್ಟು ಗಂಟು ಹಾಕ್ಕೊಂಡು ಕುಂತ್ಕೊಂಡ್ಬಿಟ್ಟಿವಿ. ಅವೇ ತ್ರಾಸು ಕೊಡ್ತಾವೆ ನಿನಗೆ. ಅದಕ್ಕೆ ಅವು ತೆಗೆದು ಬಿಡು. ಅವು ಊರಾಗ ಬೇರೆ ಬೇರೆ ಕಡೆ ಅದಾವ, ಇರಲಿ ಬಿಡು, ಅವು ಏನು ಮಾಡ್ತಾವೆ ನಿನಗೆ? ನಿನ್ನ ಮನಸ್ಸಿನಲ್ಲಿ ಎಲ್ಲ ತೆಗೆದು ಬಿಸಾಕಿ ಬಿಡು, ಆನಂದವಾಗಿ ಇರ್ತಿದ್ದಿ ನೀನು. ಹಾಗಾಗಿ ಮಹಾತ್ಮರು ಅದಕ್ಕೆ ಇಂಥ ನೆಲದ ಮತ್ತು ಆಸೆಯನ್ನು ಮಾಡಕ್ಕೆ ಹೋಗ್ಬೇಡಪ್ಪ ಅಂತ ಹೇಳ್ತಾರೆ. ಸುಖದಾಯಕವಾಗಿರುವಂಥ ಶಂಭುಲಿಂಗನ್ನು ನೀನು ಒಲಿಸು ಅನ್ನುವಂಥ ವಿಚಾರವನ್ನು ಭಾಳ ಅದ್ಭುತವಾಗಿ ಹೇಳ್ತಾರಲ್ಲ. ಯಾಕಂತಂದ್ರೆ ಅಲ್ಲಿಂದ ಬಂದತ್ ನೀನು, ಅಷ್ಟೊಂದದ್ರಾಗ ಬಂದತ್ತ. ಒಂದು ಭಾರತ ಅನ್ರಿ, ಒಂದು ಸ್ಟೇಟ್ ಅನ್ರಿ, ಒಂದು ಡಿಸ್ಟಿಕ್ ಅನ್ರಿ, ಒಂದು ತಾಲೂಕು ಅನ್ರಿ, ಒಂದು ಹಳ್ಳಿ ಅನ್ರಿ, ಹಳ್ಳಿ ಒಳಗೆ ಓಣಿ ಅನ್ರಿ, ಓಣಿ ಒಳಗೆ ಮನೆ ಅನ್ರಿ, ಮನೆ ಒಳಗೆ ನಿನ್ನ ಮನೆ ಒಳಗೆ ಅದ್ರಾಗ ಅದು ಅಣ್ಣತಮ್ಮರ ಭಾಗಗಳು, ಅದ್ರಾಗ ನಿನಗೆ ಬರುವಂಥ ತಟಿಗೆ ಜಾಗ, ಅದ್ರಾಗ ನಿನಗಿರುವಂಥ ಸ್ವಲ್ಪ ಜಾಗ, ಇಷ್ಟಕ್ಕಾಗಿ ಆಸೆ ದೊಡ್ಡದು ಮಾಡಿ ಭಾಳಷ್ಟು ತೊಂದರೆ ತೊಗೊಳ್ತಿದೆ. ಅದಕ್ಕೆ ಅದು ಬಿಟ್ಬಿಡು, ಎಷ್ಟಿರ್ತದೆ ಅಷ್ಟು ಮಾಡ್ಕೊ, ಜಾಸ್ತಿ ದುರಾಸೆ ಮಾಡೋಕ್ಕೆ ಹೋಗ್ಬೇಡಪ್ಪ ಅಂತ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ನಾವು ಮತ್ತೆ ಈಗ 10ನೆಯ ನುಡಿಯಲ್ಲಿ ಹೇಳ್ತಾರೆ, ಇದೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ. ಯಾಕಂದ್ರೆ ಸ್ತ್ರೀದಲ್ಲಿ ವಿಚಾರಗಳು ಹೇಳ್ತಾರೆ ಮಹಾತ್ಮರು.
ಯಾವುದಕ್ಕೆ ನಾವು ಮೋಹ ಮಾಡ್ತೀವಿ? ಜಗತ್ತು ಸತ್ತದ್ದು ಯಾವುದಕ್ಕೆ? ಜಾಸ್ತಿ ಎಲ್ಲ ಕಡೆ ಯುದ್ಧ, ಈ ಅಸುರರು ಮತ್ತು ಈ ದೇವತೆಗಳು ಇವರೆಲ್ಲ ಯಾವುದ್ರ ಸಲುವಾಗಿ ಇಷ್ಟೆಲ್ಲ ಒಡೆದಾಡ್ತಾರೆ? ಜಗತ್ತಿನ ಜನ ಅದಕ್ಕೆ ಒಡೆದಾಡ್ತಾರೆ ಅನ್ನುವಂಥದ್ದು ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ಹೆಣ್ಣು, ಹೊನ್ನು, ಮಣ್ಣು ಇವು ಮೂರಕ್ಕಾಗಿ ನಾಶ ಆಗಿಬಿಡ್ತಾರೆಲ್ಲ. ಇವತ್ತೆಷ್ಟೋ ಜೈಲಿನಾಗೆ ಬಿದ್ದಿದ್ದಾರಂತಂದ್ರೆ ಹೆಣ್ಣು, ಹೊನ್ನು, ಮಣ್ಣು ಇವು ಮೂರಕ್ಕಾಗಿ ಮಾಡಬಾರ್ದು ಕೆಲಸ ಮಾಡಿ ಜೀವನನೇ ಹಾಳು ಮಾಡ್ಕೋತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಮುಂದಿಂದ ಏನು ಹೇಳ್ತಾರೆ, ಹೆಣ್ಣಿನ ಆಸೆ ಒಂದು, ಅದು ಕೂಡ ಅದ್ರ ಮೇಲೆ ಮೋಹ ಒಳ್ಳೆಯದಲ್ಲ ಅಂತನ್ನುವಂಥದ್ದು ಅಲ್ಲಿ ಕೂಡ ಭಾಳಷ್ಟು ವಿಶೇಷವಾಗಿ ಇಲ್ಲಿ ಹೇಳ್ತಾ ಬರ್ತಾರೆ. 10ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಮನುಜ ನೀನೆಡವಿಡದ ಅನುದಿನ ಬೆಳೆಸುವ ವನಿತೆಯೋ ಎಣಿಸಲು ಒಂದು ದಿನಿಸು ಲೇಸಿಹುದೇ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀ ಅದು ಒಂದು ರಕ್ತ ಮಾಂಸದ ಅನ್ನುವಂಥದ್ದು ಒಂದು ಶರೀರ ಐತಪ್ಪ. ಅದರಲ್ಲಿ ವಿಚಾರ ಮಾಡಿದರೆ ಅದ್ರಾಗ ಏನೈತೆ ಹೇಳು. ಅದಕ್ಕೆ ಅಲ್ಲಿ ಕೂಡ ನೀನು ಹೆಣ್ಣು, ಹೊನ್ನು, ಮಣ್ಣು ಬಹಳಷ್ಟು ಮಾಯಾಗಿ ತೊಗೊಂಡು ಹೋಗ್ತಾವ ಅಂತೇಳ್ಬಿಟ್ಟು ಇದನ್ನೊಂಚೂರು ಓದ್ಕೊಂಡು ಹೋಗ್ಬಿಡೋಣ. ಇದನ್ನು ಹೇಳುವಂಥದ್ದು ಹಾಗೆ ಹೆಣ್ಣಿಗೆ ಕೂಡ ಮರಳಾಗಿ ಎಂಥ ಒಂದು ನೋಡ್ರಿ, ಕೌರವರಾಗಿರ್ಬೋದು, ಮಹಾಭಾರತದ್ದಾಗಿರ್ಬೋದು, ಪ್ರತಿಯೊಂದು ನಾವು ಇತಿಹಾಸಗಳನ್ನು ನೋಡಿದಾಗ ಇಂದ್ರ ಅಹಲ್ಯಾಗ ಮೋಹಗೊಂಡು ಭಾಳಷ್ಟು ನಾಚಿಕೆ ಪಡುವಂಥ ಕೆಲಸ ಆಯಿತು. ಯಾರಿಗೆ? ಇಂದ್ರಾಗ. ಭಾಳಷ್ಟು ಹಿಂದೆ ಕೂಡ ಮತ್ತು ಹಿಂದಿನ ಕಥೆಗಳು ನಹುಷ ಅಲ್ಲಿ ಕೂಡ ಇಂದ್ರನ ಹೆಂಡತಿಗೆ ಮೋಹ ಮಾಡಿಬಿಟ್ಟು ಆತ ಹಾಳಾದ. ಚಂದ್ರಂದು ನೋಡಿದ್ರೆ ಆತ ಕೂಡ ಹಾಳಾದ. ಅಂತಂತ ದೇವತೆಗಳು ಹಾಳಾಗಿದ್ದಾರೆ. ಅದಕ್ಕೆ ನೀನು ಮೋಹ ಮಾಡುವಂಥದ್ದು ಯೋಗ್ಯ ಅಲ್ಲಪ್ಪ ಅಂತ ಹೇಳಿ ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, ಮೊಲೆಯ ಮಾಂಸವನು, ಮುಡಿಯ ನವಿರನು, ದೇಹದೆಲುವನು, ಮುಸುಕಿದ ಪಸಿಯ ತವಲನು, ಫಲವೆಡೆಯಣ ನರವನು, ಬೇರೆ ಬೇರೆ ನೀ ನಲಸದೆ ಅರಸಿ ನೋಡುಲಲನೆ ಮೋಹನವೇ, ಕರಣದೊಳಳಿವ ಮಲವನು, ಕಾಂತಿಯೊಳು ಮುಂಬರಿವ ಶೋಣಿತವನು, ಹೊಸ ಜೌವನದೊಳು ಪರಿಣಾಮವನು, ಚಿತ್ತದೊಳು ಕಪಟವನು, ಬಿತ್ತರಿಸಿ ಭಾವಿಸಿ ನಾರಿ ನಿನಗೆ ಶೋಭನವೇ. ನೋಡ್ರಿ ಏನು ಮಾಡಿ ನೋಡ್ರಿ, ಯಾಕೆ ಇದನ್ನು ಹೇಳ್ತಾರೆ ಅಂದ್ರೆ ಮೋಹ ಬಿಡುವಂಥದ್ದು ಭಾಳ ಮುಖ್ಯ ಆಗ್ತದೆ. ದುಃಖ ಐತಿ, ಇದರಿಂದ ಪಾಪದ ಕೆಲಸಗಳು ನಡೀತಾವೆ. ಅದಕ್ಕೆ ನಿಂತದ್ರ ಮೇಲೆ ಇವೆಲ್ಲ ನಾಶ ಆಗಿ ಹೋಗುವಂಥದ್ದು. ಹೆಣ್ಮಗಳ ಒಂದು ಏನು ಶರೀರದ ಒಳಗಡೆ ಏನಿರ್ತದೆ ಅಂದ್ರೆ ರಕ್ತ ಮಾಂಸನೇ ಇದರಿಂದ ಕೂಡಿದಂಥದ್ದು ಎಲ್ಲ ಏನು ಹೇಳ್ತಾರೆ, ಹೊಲಸಿಂದ ಕೂಡಿದಂಥ ದೇಹ. ಮತ್ತು ಇದ್ರ ಮೇಲೆ ಮೋಹ ಮಾಡುವಂಥದ್ದು ಯೋಗ್ಯ ಏನು ನಿನಗೆ ಅಂದರೆ ಇದು ಯೋಗ್ಯ ಅಲ್ಲ. ಮತ್ತು ಆಕೆ ಮುಖದ ಮೇಲೆ ಆಗಿರ್ಬೋದು, ಆಕಿನ ಶರೀರ ಮೇಲೆ ಆಗಿರ್ಬೋದು, ಎಲ್ಲ ರಕ್ತ ಮಾಂಸದಿಂದ ಅದಕ್ಕೆ ಚಿತ್ತದೊಳು ಕಪಟವನ್ನು, ಆಕಿನ ಒಂದು ಚಿತ್ತದಲ್ಲಿ ವಿಚಾರ ಮಾಡಿ ನೋಡಿದಾಗ ಆಕೆ ಅಷ್ಟು ಇದಳೇನೋ ಅಂತಂದರೆ ಇಲ್ಲ. ಯಾಕಂದರೆ ಚಿತ್ತದಲ್ಲಿ ಕಪಟತ್ವವನ್ನು ವಿಚಾರ ಮಾಡಿ ನೋಡಿದ್ರೆ ಕಪಟತ್ವದಿಂದ ಕೂಡಿದಂಥ ಸ್ತ್ರೀ ಇರುವಂಥದ್ದು ಇರ್ತಾರೆ, ಇಲ್ಲ ಅಂತಿಲ್ಲ. ಅದಕ್ಕಾಗಿ ವಿಚಾರ ಮಾಡಿ ನೋಡಿದ್ರೆ ಸ್ತ್ರೀ ಮೇಲೆ ನೀನು ಮೋಹ ಮಾಡೋದಂಥದ್ದು ಯೋಗ್ಯ ಐತೇನು ಅಂತಂದ್ರೆ ಯೋಗ್ಯ ಅಲ್ಲ. ಅದು ಕೂಡ ನೀನು ಬಿಟ್ಕೊಳ್ಬೇಕಾಗ್ತದ ಅಂತ ಕೂಡ ಹೇಳ್ತಾರೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ಶರೀರದಲ್ಲಿ ಇಂದ್ರಿಯಗಳಲ್ಲಿರುವಂಥ, ಯಾಕಂದರೆ ಶರೀರ ಮಲಮೂತ್ರದಿಂದ ಕೂಡಿದಂಥ ಶರೀರ, ಇದರಲ್ಲಿ ಮೋಹ ಮಾಡುವಂಥದ್ದು ಯೋಗ್ಯ ಏನು ನಿನಗಂದ್ರೆ ಇದಲ್ಲ. ಯಾಕಂದರೆ ವಿಚಾರ ಮಾಡಿ ನೋಡಿದ್ರೆ ಆಕೆ ಕೂಡ ಒಳ್ಳೆತನದಿಂದ ಅದಾಳೇನು ಅಂದರೆ ಕಪಟತ್ವದಿಂದ ಕೂಡಿದಂಥ ಭಾವ ಇರ್ತದೆ. ಅದಕ್ಕೆ ಹೆಣ್ಣಿನ ಆಳ ಏನು ಹೇಳ್ತಾರಲ್ಲ, ತಿಳಿಯಂಗಿಲ್ಲ ಅಂತ ಹೇಳ್ತಾರೆ. ಆಕೆ ಆಳ ವಿಚಾರ ಮಾಡಿ ನೋಡಿದ್ರೆ ಯಾವ ಟೈಮ್ನಲ್ಲಿ ಹೆಂಗಾಗ್ತಾಳೆ ಹೇಳೋಕ್ಕಾಗಲ್ಲ. ನಿನ್ನ ಪ್ರಾಣವನ್ನು ಓಡಿಸಿಬಿಡ್ತಾಳೆ ಆಕೆ. ಆದರೆ ಎರಡೂ ತೊಗೊಳ್ಬೇಕು, ಹೆಣ್ಣು ಗಂಡು, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡಿದು. ಯಾಕಿದನಂತಂದರೆ ಇಂಥ ಮೋಹವನ್ನು ಬಿಟ್ಟುಕೊಡ್ಬೇಕನ್ನುವಂಥದ್ದು ಹೇಳ್ತಾರೆ ಅವರು. ಹೆಣ್ಣು ಗಂಡಿನ ಮೇಲೆ ಮೋಹ ಇಲ್ಲ, ಗಂಡು ಹೆಣ್ಣಿನ ಮೇಲೆ ಮೋಹ ಇಲ್ಲ. ಮನಸ್ಸಿನಲ್ಲಿ ಎಂತೆಂಥ ಕಪಟಗಳು ಇರ್ತಾವ, ಏನು ಮಾಡೋಕ್ಕೂ ನಿನ್ನ ಜೀವನನೇ ಸರ್ವನಾಶ ಮಾಡುವಂಥದ್ದು ಕೂಡ ಇರ್ತದ. ಹಾಗಾಗಿಬಿಟ್ಟು ಅಂಥ ಸ್ತ್ರೀ, ದುರ್ಗುಣಿಯಾದಂಥ ಸ್ತ್ರೀ ನಿನಗೆ ಮೋಹನವೇ, ಮನೋಹರಳೆ, ನಿನ್ನ ನಾಶ ಮಾಡ. ಅದಕ್ಕೆ ಹೆಣ್ಣು ಗಂಡಿಗೆ ಮಾಯೆ, ಹೆಣ್ಣು ಗಂಡಿಗೆ ಮಾಯೆ, ಗಂಡು ಹೆಣ್ಣಿಗೆ ಮಾಯೆ. ಇದು ಮಾಯೆ ತನ್ನ ಸೆಳೆತದಲ್ಲಿ ತೊಗೊಂಡೋಗಿ ನಿನ್ನ ಚೆನ್ನಾಗಿ ಹಾಕಿಬಿಡ್ತದೆ, ತಗ್ಗಿಗೆ ಹಾಕಿಬಿಡ್ತದೆ. ಇಂಥ ಮೋಹಕ್ಕೆ ಬಲಿ ಆಗಬೇಡ. ಇವೆಲ್ಲ ಮೋಹದ ಆಟ. ಇದು ಅಂದ್ರೆ ಮಾಯೆ ಆಟ, ಇದು ಮಾಯೆ ಕೈ ಮಾಟ. ಇದಕ್ಕೆ ಬಲಿ ಆಗಬೇಡ. ಇವು ಮೂರು ಭಾಳಷ್ಟು ಯಾವುದಂದ್ರೆ ಹೆಣ್ಣು, ಹೊನ್ನು, ಮಣ್ಣು
ಭಾಳಷ್ಟು ನಿನಗೆ ತೊಂದರೆಗೆ ತೊಗೊಂಡು ಹೋಗ್ತಾವೆ. ಜನನ ಮರಣಕ್ಕೆ ಕಾರಣ ಆಗಿರುವಂಥದ್ದು ಇದೇ ಮೋಹಗಳು. ಅದಕ್ಕಿದು ಮಾಯೆ ಅನ್ನುವಂಥದ್ದು ಅಘಟಿತ. ಇದು ಏನಾದರೂ ಮಾಡಿ ಒಂದು ತೋರ್ತದೆ, ಹೆಣ್ಣಾಗಿ ತೋರ್ತದೆ, ಹೆಣ್ಣಿಗೆ ಗಂಡಾಗಿ ತೋರ್ತದೆ, ಗಂಡಿಗೆ ಹೆಣ್ಣಾಗಿ ತೋರ್ತದೆ, ಸಂಪತ್ತಿನ ಮೇಲೆ ಮೋಹ ಮಾಡುವಂಗೆ ಮಾಡ್ತದೆ. ಹೀಗೆಲ್ಲ ಮಾಡುವಂಥದ್ದು ಯಾವುದಂದ್ರೆ ಇದು ಮಾಯೆ. ಇದನ್ನು ತಿಳ್ಕೊಂಡಿದ್ರ ಮೇಲೆ ನೀನು ಮೋಹ ಮಾಡೋಕ್ಕೆ ಹೋಗಬೇಡ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಪಡೆವ ಸಾಯಸವನು, ನಡುವ ಅಲ್ಪ ಸುಖವನು, ಕಡೆ ನಿರಸವನು, ಕೆಡುವ ತನ್ನುವನು, ಬಿಡದೆ ಬರಿಯ ರಂಜನೆಯ ಸತಿರತಿಗಾಗಿ ಕೆಡದಿರಲೋ ಶಂಭುಲಿಂಗವನು ಉಳಿದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ವಿಚಾರ ಹೇಳ್ತಾರೆ, ಗೊತ್ತಿರ್ತದ ಎಲ್ರಿಗೆ. ಒಬ್ಬರು ಭಾಳಷ್ಟು ಮಳೆ ಬರ್ತದೆ, ಮಳೆ ದಾಟಿ ಹೋಗ್ಬೇಕು ಅನ್ನೋದಿರ್ತದೆ. ಒಬ್ಬತ್ತ ಹೋಗ್ಬೇಕು, ಯಾಕಂದ್ರೆ ಬೇರೆ ಕಡೆ ಏನೋ ಒಂದು ಸಾಮಾನು ತೊಗೊಂಡು ಬರಬೇಕಾಗಿರ್ತದೆ. ಹೊಳಿ ದಾಟಿ ಅವ್ರು ಹೋಗುವಂಥದ್ದು, ಅಡಗದ ಕುಂತು ಹೋಗ್ತಿರ್ತಾರೆ. ಆ ಮಳೆ ಜಾಸ್ತಿ ಬಂದು ಹೊಳಿ ಎಲ್ಲ ತುಂಬಿಕೊಂಡು ಅವ್ರ ಊರು ಅನ್ನುವಂಥದ್ದೆಲ್ಲ ನೀರೆಲ್ಲ ಆಗಿಬಿಡ್ತದೆ. ಆತ ಬರ್ತಾನೆ, ಅಯ್ಯೋಯ್ಯೋ ನಮ್ಮೂರನ್ನು ಮುಳುಗಿಬಿಡ್ತು, ಹಳ್ಳಿ ಅದು ನಮ್ಮೂರು ಮುಳುಗಿತು, ಹೊಳಿ ಮಾತ್ರ ಇಷ್ಟು ಹರ್ಲಿಕ್ಕತ್ತದ. ನನ್ನ ಹೆಣ್ತಿ ಮೇಲೆ ಅಂದ್ರೆ ಅಗಾಧವಾದಂಥ ಪ್ರೀತಿ ಇಟ್ಕೊಂಡತ್ತ ಆ ಸಾಮಾನುಗಳು ತರ್ತಾನ, ನೋಡ್ತಾನ, ಹೊಳಿ ಹರಿತಾ ಇರ್ತವೆ ಒಂದೇ ಸಮ. ಎಲ್ಲರೂ ಆರ್ಬೇಕಂತಾನ ಹಿಡಿತಾರೆ, ಆದರೂ ಕೇಳಂಗಿಲ್ಲ. ಆತ ನೀರಾಗ ಧುಮುಕಿ ಒಳ್ಳೆ ಈಜ್ ಮಾಡ್ಕೊಂಡು ಬರ್ತಾನೆ. ಬಂದು ಮ್ಯಾಲೆ ಅವ್ರ ಅಟ್ಟ ಇರ್ತದೆ, ಒಂದು ಅಂತಸ್ ಇರ್ತದೆ. ಆಕೆ ಕೆಳಗೆ ನೋಡ್ತಾನೆ, ನೀರೆಲ್ಲ ತುಂಬಿದಾವ, ಮನೆ ತುಂಬ ನೀರು ತುಂಬಿದಾವ. ಬಡ 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 ಮ್ಯಾಲೆ ಹತ್ತಿದ, ಒಳಗಡೆ ಹೋಗಿ ಬಾಗಿಲು ಒಳಗೆ ನಾನು ಹೇಳ್ತಿ ಸತ್ತಳಂತಾನೆ ತಿಳ್ಕೊಂಡ್ಬಿಟ್ಟಿರ್ತಾನವ. ಮ್ಯಾಲ್ಗಡೆ ನೋಡ್ತಾಳೆ, ಹೋಗಿ ಆಕೆ ಮನ್ಸಿನ ಮೇಲೆ ಮರಿಗಿರ್ತಾಳೆ, ದಮ್ಮು ಬಿಡ್ತಿರ್ತಾನೆ, ಮೈ ತುಂಬ ನೀರು, ತಲೆ ತುಂಬ ನೀರು ಹಿಂಗೆ ಹರಿತಿರ್ತಾವ, ಅಳ್ತಿರ್ತಾನೆ, ಕಣ್ಣಾಗ ನೀರು ಹೋಗ್ತಾ ಇದ್ದಾವ. ನಾನು ಉಸಿರು ಹಿಡ್ಕೊಂಡು ಬಂದಿದ್ದೀನಿ ಕಣೆ ನಿನ್ನ ಸಲುವಾಗಿ, ನೀನು ಇರಲಿಲ್ಲ ಅಂದ್ರೆ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಳ್ತಾನ. ಕೇಳಬಾರ್ದು. ನೀ ಹೆಂಗೆ ಬಂದಿರಿ ಅಂದಳು ಹೊಳಿ ದಾಟಿ. ನಾನು ಹಿಂಗೆ ಧುಮುಕಿ ಬಂದಿದ್ದೀನಿ ಅಂತ ಹೇಳದ. ಹೌದಾ, ನೀವು ಗಾಬರಿ ಆಗಿಬಿಟ್ಟಿದ್ದಾಳ, ಎಂಥ ಒಂದು ಎಷ್ಟು ಹೆದರಿ ಬಿಟ್ಟಿದ್ದಾನ. ಆಮೇಲೆ ಮೇಲ್ಗಡೆ ಹೆಂಗೆ ಬಂದ್ರಿ ನೀವು ಅಂತಂದ್ರೆ, ಮಂದಿ ಹಗ್ಗ ಬಿಟ್ಟಿದ್ದೆಲ್ಲ ಹತ್ಕೊಂಡು ಬಂದೆ ಅಂತ ಹೇಳ್ತಾನೆ. ಕೆಳಗಡೆ ಹೌದಾ, ನಾನೆಲ್ಲಿ ಹಗ್ಗ ಬಿಟ್ಟೀನಿ ಅಂತ ಬಂದು ನೋಡ್ತಾಳೆ. ಎಬ್ಬಾವು ಮ್ಯಾಲಿಂದ ಕೆಳಗೆ ಬಿದ್ದದ, ಅದು ಹತ್ತಿ ಬಂದನೋ ಅರಿವಿಲ್ಲ ಅವನಿಗೆ. ನೋಡ್ರಿ ಎಂಥ ಒಂದು ಆಶ್ಚರ್ಯ ಅನ್ನಿಸ್ತದೆ. ಆ ಹಗ್ಗವನ್ನು ಹಿಡ್ಕೊಂಡು ಎಳ್ಕೊಂಡು ಮ್ಯಾಲೆ ಬಂದಿದ್ದ ನೋಡ್ತಾನ, ಹಾವಿರ್ತದದು. ಆವಾಗ ಆಕಿ ಅಂತಾಳೆ, ಅಲ್ರಿಪ್ಪ ನನ್ನ ಮೇಲೆ ಇಷ್ಟು ಮೋಹನ, ನಿನಗೆ ಇಷ್ಟು ಪ್ರೀತಿನ, ನಾನು ಎಷ್ಟು ದಿವಸ ಇರೋಕಿ, ನಾನು ಸ್ವಲ್ಪ ದಿವಸ ಹಿಂದೆ ಇರಲಿಲ್ಲ, ನೀ ಮದುವೆ ಆದಕ್ಕಿಂತ ಹಿಂದ್ಗಡೆ ನಾನು ಇರಲಿಲ್ಲಪ್ಪ. ಮದುವೆ ಆದಮೇಲೆ ಬಂದ ಮೇಲೆ ನಿನಗೆ ಜೊತೆ ಅದೇ ಅಷ್ಟೇ ನಾನು. ಆದರೆ ನಾನು ಮುಂದೂ ಇರ್ತೀನಿ, ಮುಂದೂ ಇರೋಂಗಿಲ್ಲ. ನಡು ಮಾತ್ರ ನಾವಿಬ್ಬರು ಜೊತೆಯಾಗಿದ್ದಂಗೆ ಇರ್ತದೆ. ಮುಂದೆ ಕೂಡ ನಾನು ಹೋಗೋಕೆ ಯಾವಾಗ ಏನು ಮಾಡಾವ ನೀನು, ನಾನು ಯಾವಾಗಲೂ ಇರೋಕ್ಕಿನ ನಾನು ಇಲ್ಲ. ನನ್ನ ಮೇಲೆ ಇಷ್ಟೊಂದು ನೀವು ಪ್ರೀತಿ ಇಟ್ಟಿದ್ರಿ, ಇಷ್ಟೊಂದು ಮೋಹ ಮಾಡಿದ್ರಿ. ಈ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟರೆ ಭಗವಂತ ದರ್ಶನ ಕೊಟ್ಬಿಡ್ತಿದ್ನಲ್ಲ ನಿನಗೆ, ಅದು ಒಲ್ದೇ ಬಿಡ್ತಿದ್ದ ನಿನಗೆ. ಇಷ್ಟು ಪ್ರೀತಿ ನನ್ನ ಮೇಲೆ ನಾನು ಸಾಯೋರು ನನ್ನ ಮೇಲೆ ಇಷ್ಟು ಇಟ್ಟಿದ್ದಾದ್ರೆ, ಒಂದು ಭಾಗ ನೀನು ಪರಮಾತ್ಮಗೆ ಇಟ್ಟಿದ್ದೆ ಅಂದರೆ, ಇಂಥ ಭಾವ ಇಟ್ಟಿದ್ದೆ ಅಂದರೆ ನೀ ಗೆದ್ದ ಬಿಡ್ತಿದ್ದೆಲ್ಲೋ ಈ ಜನ್ಮನ್ನ ಅಂದ್ಬಿಟ್ಲು ಅಂತ. ನೋಡ್ರಿ ಆಕಿ ಎಂಥ ಮಹಾತ್ಮಳಿರ್ಬೋದಾಕಿ. ಅಂದಾಗ ನೋಡ್ರಿ, ಮಹಾತ್ಮರಿಗೆ ಒಂದೊಂದೇ ವಾಕ್ಯಗಳು ಸಾಕು, ಅವರು ತಮ್ಮನ್ನು ತಾವು ತಿಳ್ಕೊಂಡು ನಿಜವಾಗಿ ಭಾಳ ವಿಶೇಷ ಅನ್ನಿಸ್ತವೆ ಕೆಲವು ವಿಚಾರಗಳು. ಮಹಾತ್ಮರಿಗೆ ನಮ್ಮಂಗೆ ಗುರುಗಳು ದಿನ ತಲೆಗೆ ಬಡಿದ್ರೂ ನಮ್ಗೆ ಎಚ್ಚರಿಕೆ ಬರಂಗಿಲ್ಲ ರೀ. ಇಷ್ಟು ಹೇಳ್ತಾರಂದ್ರೆ ನಾವು ಜಾಗ್ರ ಆಗಂಗಿಲ್ಲ, ಹೌದಲ್ಪ ಅಂಥೇಳಿ. ಆದ್ರೆ ಮಹಾತ್ಮರಿಗೆ ನೋಡ್ರಿ, ಅದಕ್ಕೆ ಭಾಳ ಇತ್ತು ಅದು ಸಂಸ್ಕಾರ. ಕೇಳಿದ ತಕ್ಷಣವೇ ಸುಮ್ಮ ಕಣ್ಮುಚ್ಕೊಂಡು ನಿಂತು ಆತ, ಗಾಬರಿಯಾಗಿ ಬಿಡ್ತದೀಗ. ಹೆಂಡತಿ ಹೇಳಿದಂಥ ಮಾತು ಒಂದು ಚಕ್ಕಂತ ತಲೆಗೆ ಹೊಡೆದಂಗೆ ಆಗಿಬಿಡ್ತದೀಗ. ಹೌದಲ್ಲ, ಹೌದು. ಯಾಕ ಮದುವೆಗಿಂತ ಮುಂಚೆ ಈಕೆ ಇರಲಿಲ್ಲ, ಇದ್ದಳೇನು? ಆಕಿನೇ ಜಾಪನ್ ಮಾಡಿದಳ, ಇದ್ದಳ, ಆಕೆ ಜೊತೆಗೆ ಇದ್ದಳ? ಇಲ್ಲ, ನಡು ತೋರೇಳಷ್ಟೇ. ಮತ್ತು ಯೋಚಿಸಿರ್ತಾಳೆ ಆಕಿ ಗಡಿಗೆ ಹೊಡೆದಂಗೆ. ಯಾಕಂದ್ರೆ ಗಡಿಗೆ ಆಗೋದಕ್ಕಿಂತ ಮುಂಚೆ ಬರೀ ಮಣ್ಣಾಗಿ ಇರ್ತಿತ್ತು, ಆಮೇಲೆ ಗಡಿಗೆ ಕಂಡಂಗಾಯ್ತು, ಎಷ್ಟು ದಿವಸ ಸ್ವಲ್ಪ ದಿವಸ ಇರ್ತವೆ, ಒಡೆದು ಹೋಗ್ತದದು. ಅದ್ರಂಗೆ ನಾವು ಉದಾಹರಣೆಗೆ ತೊಗೊಂಡ್ರೆ ಮೊದಲೇ ಇರಲಿಲ್ಲಿಕ್ಕಿ ನಡು ತೋರಿದಂಗೆ ಆದಳು, ಆದ್ರೆ ಕೊನೆವರೆಗೆ ಇರ್ತಾಳೇನು? ಇರೋಂಗಿಲ್ಲ. ನೀನಾರ ಹೋಗಿರ್ತಿದ್ದೆ, ಆಕೆಯಾರ ಹೋಗಿರ್ತಾಳೆ. ಮತ್ತು ಜೊತೆ ಇರ್ತೀರೇನು, ಜೊತೆಗೆ ಹೋಗ್ತೀರೇನು? ಇಲ್ಲಲ್ಲ. ಹೌದು, ಸತ್ಯದ ಮಾತಿದೆ. ಸ್ವಲ್ಪ ದಿವಸ ತೋರುವಂಥದಕ್ಕೆ ನಾನು ಇಷ್ಟೆಲ್ಲ ಭ್ರಮೆ ಪಟ್ಟಿನಲ್ಲ, ಇಷ್ಟೊಂದು ಭಾವ ಆಕಿಗೆ ಹಾಕಿದ್ನಲ್ಲ, ಎಂದಾದ್ರೂ ಈ ದುಃಖ ಬರೋದೇ ಅಂತ ಅದು ಅಲ್ಲೇ ನಿಂತ್ಕೊಂಡು ಬಹಳಷ್ಟು ಗಿರಿ ಆಗಿ ಹೋಗ್ಬಿಟ್ನಂತ ನೋಡ್ರಿ. ಹೋಗಿ ಚೆನ್ನಾಗಿ ಆ ಭಗವಂತನ ಸ್ಮರಣೆ ಮಾಡಿ ಆತನ ಒಂದು
ಕೃಪಾಶೀರ್ವಾದ ಭಗವಂತನ ಕೃಪೆ ಪಡ್ಕೊಂಡು ಒಂದು ಆಧ್ಯಾತ್ಮದಲ್ಲಿ ತುಂಬ ಸಾಧನೆ ಮಾಡ್ಕೊಂಡ್ಬಿಟ್ನಂತ ನೋಡಿ, ಜನ್ಮನೇ ಸಾರ್ಥಕ ಮಾಡ್ಕೊಂಡಂತ. ಆವಾಗ ಅದು ಒಂದು ನೆನಪು ಏನಂದ್ರೆ, ನನ್ನ ಹೆಂಡ್ತಿ ಇದಕ್ಕೆ ಕಾರಣ. ಯಾರಾದರೂ ಕಾರಣ ಆಗ್ಬೋದು ರೀ ಈ ಮಾರ್ಗಕ್ಕೆ. ಹೆಂಡ್ತಿ ಗಂಡ ಆಗ್ಬೋದು, ಗಂಡಿಗೆ ಹೆಂಡ್ತಿ ಆಗ್ಬೋದು, ಮಕ್ಕಳಾಗ್ಬೋದು, ನಾನಾ ರೀತಿಯಿಂದ ಆಗ್ಬೋದು. ಅದು ಒಂದು ಅನಿಸ್ತಿತ್ತಂತ. ನನ್ನ ಹೆಂಡ್ತಿ ಒಂದು ಎಚ್ಚರಿಕೆ ಕೊಡಲಿಲ್ಲ ಅಂದ್ರೆ ನಾ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಇವತ್ತು ನನ್ನ ಹೆಂಡ್ತಿನೇ ನನಗೆ ಗುರು ಅಂತಂದನಂತ. ಅಂದು ಕೊನೆಗೆ ಆಕೆ ಹೆಸರು ತುಳಸಿ ಇತ್ತು. ನನ್ನ ಹೆಂಡ್ತಿ ನನ್ನ ಹೆಸರು ಮುಂದೆ ಆಕೆ ಇರಲಿ ಅಂತ ಹೇಳ್ಬಿಟ್ಟು ತುಳಸಿ ದಾಸ ಅಂತೇಳ್ಬಿಟ್ಟು ಹೆಸರು ಇಟ್ಕೊಂಡ ಅಂತ ಹೇಳುತ್ತಾರೆ ಕೆಲವು ಕಥೆಗಳಲ್ಲಿ. ನಾವು ಅದಕ್ಕೆ ಈ ರೀತಿಯಾಗಿ ನಾವೇನು ಸಾಯೋವರೆಗೂ ಈ ಸಂಸಾರ ಮಾಡ್ತೀವಿ ರೀ. ಒಂದಲ್ಲ ಎರಡಲ್ಲ ರೀ, ಇದು ಭವಸಾಗರ ಅಂತೇಳಿದಾರೆ. ಹೊಡ್ತ ಹೆಂಗೆ ಬೀಳ್ತಾವೆ ಹೇಳ್ರಿ, ಭಾಳಷ್ಟು ಹೊಡ್ತ ಬೀಳ್ತಾವೆ. ಒಂದಲ್ಲ ಏನಲ್ಲ, ತಲೆ ದಿಮ್ ಅನ್ಬೇಕು ಒಂದೊಂದು ಸಲ ಅಲ್ಲ, ಆ ಥರ ಹೊಡ್ತಾ ಬೀಳ್ತಾವೆ. ಇವು ಪ್ರಾರಬ್ಧ ಅಂದ್ರೆ ಸುಮ್ಮನೆ ಅಲ್ಲ, ಅದು ಶರೀರಕ್ಕೆ ಬರುವಂಥದ್ದೇ ಇರ್ಬೋದು, ಸಂಸಾರದಲ್ಲೇ ಆಗಿರ್ಬೋದು, ಹೆಂಡತಿ ಮಕ್ಕಳಿಂದ ಬರುವಂಥದ್ದಾಗಿರ್ಬೋದು. ಒಂದಲ್ಲ, ಸುತ್ತಿ ಹೊಡೆದಂಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದು ಭಾಳಷ್ಟು ನಾವು ಸುಖದಿಂದ ಇರ್ತೀವಿ ಅನ್ನಂಗೆ ಐತನಿರಲಿ ಅಂದರೆ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬರಮಣ ನಿನ್ನ ನಂಬಿದೆ. ಅದಕ್ಕೆ ಈ ಹೊಡೆತಗಳು ಭಾಳಷ್ಟು ಬೀಳ್ತಾವ್ರಿ. ಅದಕ್ಕೆ ಇಲ್ಲಿ ಮಧ್ಯೆ ಮಹಾತ್ಮರು ಹೇಳ್ತಾರೆ, ಕಷ್ಟದಾಗ ನೋಡ್ರಿ ನಾವು ನೀರಿನಲ್ಲಿ ಜಾರ್ಕೊಂಡು ಹೋಗ್ತಾ ಇದ್ದೀವಿ, ಕಷ್ಟ ಭಾಳ ಆಗಕತ್ತದ. ಅವಾಗ ಒಂದು ಹುಲ್ಲು ಕಡ್ಡಿ ನಮಗೆ ಸಿಕ್ಕರೆ ಸಾಕಪ್ಪ, ಬದುಕ್ತೀವಿ ಅನ್ನಂಗೆ ಇರ್ತದಲ್ಲ ಮನುಷ್ಯನಿಗೆ ಅಲ್ಲ. ಬಿದ್ದಿದ್ದೀವಿ, ಎಲ್ಲಿ ಭವಸಾಗರದಾಗ ಬಿದ್ದುಬಿಟ್ಟಿದ್ದೀವಿ, ದಮ್ಮಗಟ್ಟದ ಈಸ್ತಾ ಇದ್ದೀವಿ, ದಮ್ ಬರಾಕತ್ತದ. ಯಾವಾಗ ಪಾರಾದೇವಪ್ಪ ಇದರಿಂದ ಅಂತ ಅನ್ಸಾಕತ್ತದ. ಒಂದು ಕಡ್ಡಿ ಒಂದು ಸಣ್ಣ ತುಂಡು ನಮಗೆ ಸಿಗಲಿ, ಕೈಯಾಗ ಏನಾದ್ರು ಒಂದು ಆಧಾರ ಸಿಗಲಿ ಅಂತ ಬಯಸ್ತಿರ್ತದೆ ಮನಸ್ಸು. ಅಂಥದ್ರಾಗ ಅಷ್ಟು ಕಷ್ಟ ಅಂತ ಗೊತ್ತಿದ್ದಂಥ ವ್ಯಕ್ತಿಗೆ ಗುರುವಾಕ್ಯ ಅನ್ನುವಂಥದ್ದು ಒಂದು ಸಿಕ್ಕರೆ ಸಾಕ್ರಿ, ದಾಟ್ತಾನವ. ಅದಕ್ಕೆ ಇಲ್ಲಿ ಕೂಡ ಅಷ್ಟು ಕಷ್ಟ ಇದ್ದರೂ ಕೂಡ ಅದೇ ಕಷ್ಟದಾಗ ಬೆಂದು ಹೋಗ್ತೀಯಲ್ಲ ಹೇಳ್ತಾರೆ. ಅದಕ್ಕೆ ಬಾಯಿ ಮಾತಿಲಿ ಹೇಳುವುದಲ್ಲ, ಏನು ಕಾಯಪುರದ ಹಾದಿ ನೀ ತಿಳಿಯಲಿಲ್ಲ. ನಾಯಿ ಜನ್ಮದಿ ಬಾಳುವಿಯಲ್ಲ, ಮಹಾಮಾಯಿಗೋಲಿದು ನೀ ಮಾಯವಾದಲ್ಲ. ಇನ್ನೇನು ಉಳಿಗಾಲವಿಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ, ಭಾಳ ಚಂದ ಹೇಳ್ತಾರೆ ನೋಡ್ರಿ. ಅದಕ್ಕೆ ಬಾಯಿ ಮಾತಿಲಿ ಹೇಳುವುದಲ್ಲ, ಏನು ಕಾಯಪುರದ ಹಾದಿ ನೀ ತಿಳಿಯಲಿಲ್ಲ. ನಾಯಿ ಜನ್ಮದಿ ಬಾಳುವಿಯಲ್ಲ, ಮಹಾಮಾಯಿಗೋಲಿದು ನೀ ಮಾಯವಾದೆಲ್ಲ. ಇನ್ನೇನು ಉಳಿಗಾಲವಿಲ್ಲ. ಅದ್ಭುತವಾಗಿ ನೋಡ್ರಿ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ಸಂಸಾರದಾಗ ಕಷ್ಟಪಡುವಷ್ಟು ಒಂದು ಭಾಗ ಭಗವಂತನ ಕೃಪೆ ಮಾಡಿಕೊಳ್ರು ಈ ಜನ್ಮದಲ್ಲಿ. ಆತನ ಕರುಣೆಗೆ ಪಾತ್ರರಾಗರು. ಭಗವಂತ ಒಲಿತನೋ ನಿಮ್ಗೆ, ಒಂದು ಸ್ವಲ್ಪ ಕಷ್ಟಪಡ್ರಿ ಆತನ ಸಲುವಾಗಿ. ಅದನ್ನು ಸ್ಮರಣೆ ಮಾಡಿರಿ, ಭಕ್ತಿ ಮಾಡಿರಿ, ಅದನ್ನ ಸ್ತುತಿ ಮಾಡಿರಿ, ಎಲ್ಲ ನಿಮ್ಗೆ ಅನುಕೂಲ ಐತೆ. ಇವಕ್ಕೆ ಬಿಡ್ರಿ, ಇವಕ್ರಿಂದ ಭಾಳ ದುಃಖ ಐತೆ, ಹೆಣ್ಣು ಒನ್ನು ಮಣ್ಣು ಇಂದ್ರೆ ಬಿಡಬೇಡ್ರಿ ಅಂತ ಮಹಾತ್ಮರು ನಮಗೆ ಎಚ್ಚರಿಕೆ ಕೊಡ್ತಾರೆ. ನಾವು ಮಾಯ ಒಲ್ದು ಬಿಟ್ಟಿವಿ, ಮಾಯ ಆಗಿಬಿಡ್ತೀವಿ. ಮಾಯ ಆಗೋದು ಬೇಡ, ಬಂದಿದ್ದೀವಿ, ವಸ್ತುವನ್ನು ತಿಳ್ಕೊಳ್ಳೋಣ, ಆ ಸ್ವರೂಪನ ನಾವು ಆಗೋಣ ಅಂತ ಮಹಾತ್ಮರು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ಹೆಣ್ಣಿನ ಆಮೇಲೆ ಮೋಹ ಬಿಟ್ಟುಬಿಡು, ಮಾಡೋಕ್ಕೆ ಹೋಗಬೇಡ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಅದ್ಭುತವಾಗಿ ಹೇಳ್ತಾರೆ ನಿಜಗೊಂಡ್ರೆ. ಒಂದೆರಡು ಮತ್ತು ಗುರುಗಳ ಪಾದ ಕರ್ಪಿಸಿ ಹರವು.